ಕುಟುಂಬ ಕಟ್ಟಲ್ಪಡದೆ ಹೋದ್ರೆ ಆ ಕುಟುಂಬದಲ್ಲಿ ಬಹಳ ತೊಂದರೆಗಳು ಉಂಟಾಗ್ತದೆ. ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನು ಕಟ್ಟಲ್ಪಡ್ತಾ ಇರಬೇಕು, ಅದೇ ರೀತಿ ಕುಟುಂಬನ ಕಟ್ತಾ ಇರಬೇಕು. ಇವತ್ತು ಸೈತಾನ್ ಯಾಕೆ ಕುಟುಂಬಗಳನ್ನ ಹಿಡಿತಾ ಇದ್ದಾನೆ ಗೊತ್ತಾ? ಕುಟುಂಬಗಳನ್ನ ಕೆಡಿಸಿದ್ರೆ ಸಭೆಗಳು ಖಾಲಿ ಆಗ್ತದೆ. ನಿನಗೆ ಬಂಗ್ಲೆ ಇದ್ದು, ನಿನಗೆ ಹಾಕೋಣಕ್ಕೆ ಬಟ್ಟೆ ಇದ್ದು, ತಿನ್ನೋಕೆ ಬೇಕಾದಂತ ಊಟ ಇದ್ದು, ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಆ ಮನೆ ತಿಪ್ಪೆಗೆ ಸಮಾನ ಆಗಿರ್ತದೆ. ಒಂದ್ ವೇಳೆ ನಿನಗೆ ಊಟ ಇಲ್ಲ, ಹಾಕೋಣಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಅರ್ಧೋಗಿರೋ ಬಟ್ಟೆ ಹಾಕೊಂಡೆ ಟ್ಯಾಪೆ ಹಚ್ಕೊಂಡೆ ನೀನ್ ತಿರುಗ್ತಾ ಇರ್ತೀಯನೋ. ಒಂದು ವೇಳೆ ನಿನಗೆ ಮನೆ ದೊಡ್ಡ ಮನೆ ಆಗ್ಲಿ ಸಣ್ಣ ಮನೆ ಇರೋದಿಲ್ಲ, ಇವ್ಯಾವುದು ಇಲ್ಲ ಅಂದ್ರೂ ಮನೆಯಲ್ಲಿ ಪ್ರೀತಿ ಇದ್ದು ಬಿಟ್ರೆ ಆ ಮನೆ ಬಂಗಲೆ ಇದ್ದಂಗಿರ್ತದೆ. ದೈವಿಕ ಕುಟುಂಬವಾಗಿ ಇರೋದಾದ್ರೆ ನಿನಗೆ ಅಲ್ಲೇ ಅದ್ಭುತಗಳು ಇರ್ತದೆ. ಮಾತ್ರ ಪರಲೋಕನ ದೇವರು ಅಲ್ಲೇ ತೋರಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ತಿರ್ಗಾ ಇನ್ನೊಂದ್ಸಲ ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರಗಳು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಖಂಡಿತ ವಾಕ್ಯ ಭಾಗಕ್ಕೆ ಹೋಗೋಣ ಪ್ರಿಯರೇ. ಇವತ್ತು ನಾನು ಮಾತನಾಡುವಂಥ ವಿಷಯ 1 ತಿಮೋಥಿ 5ನೇ ಅಧ್ಯಾಯ 8ನೇ ವಚನ. ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯವನೂ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಮಾತನಾಡುವಂಥ ವಿಷಯ ಅಲ್ಲಿ ಬರೆಯಲ್ಪಟ್ಟಿದೆ, ಮನೆಯನ್ನು, ಸ್ವಂತ ಮನೆಯನ್ನು, ಕುಟುಂಬ ಎಂಬುದಾಗಿ. ಕುಟುಂಬ, ಮನೆಯನ್ನು ಸಂರಕ್ಷಿಸಬೇಕು. ನೋಡಿ, ಒಂದು ಕುಟುಂಬ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಇರ್ತಾರೆ. ಅಜ್ಜಿ ಇರ್ತಾರೆ, ತಾತ, ಗಂಡ, ಹೆಂಡತಿ, ಮಕ್ಕಳು. ಇದನ್ನ ಕುಟುಂಬ ಅಂತ ಪರಿಗಣಿಸ್ತೀವಿ. ಕುಟುಂಬನೇ ಬಹಳ ಮುಖ್ಯವಾದದ್ದು. ದುರಾತ್ಮನಿಗೆ ಬಹಳ ಟಾರ್ಗೆಟ್ ಮಾಡೋದು ಇಂಡಿವಿಜುವಲ್ ಆಗಿ ವಿಶ್ವಾಸಿಗಳನ್ನ ಟಾರ್ಗೆಟ್ ಮಾಡಲ್ಲ, ನಿನ್ನ ಟಾರ್ಗೆಟ್ ಮಾಡಲ್ಲ, ನಿಮ್ಮನ್ನ ಟಾರ್ಗೆಟ್ ಮಾಡಲ್ಲ. ಅವನು ಟಾರ್ಗೆಟ್ ಮಾಡೋದೇ ಕುಟುಂಬನ. ಎಲ್ಲಿ ಕುಟುಂಬನ ಹೊಡಿಬೇಕೋ ಅಲ್ಲಿ ಹೊಡಿಯೋಕ್ಕೆ ಪ್ರಯತ್ನ ಪಡ್ತಾನೆ. ಕುಟುಂಬನ ಹಿಡಿದ್ರೆ ಎಲ್ಲರನ್ನೂ ಹಿಡ್ದಂಗೆ. ಡಿವೈನ್ ಫ್ಯಾಮಿಲಿ, ಅದರ ಕುರಿತು ಇವತ್ತು ನಾನು ಮಾಡ್ತಾ ಇದ್ದೇನೆ. ಕುಟುಂಬ ಹೇಗಿರಬೇಕು ಎಂಬುದಾಗಿ. ಕುಟುಂಬದ ವ್ಯವಸ್ಥೆ ಬಹಳ ಮುಖ್ಯವಾದದ್ದು ಈ ಲೋಕದಲ್ಲಿ. ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗ್ಲಿ ಕುಟುಂಬದ ವ್ಯವಸ್ಥೆನ ಎಲ್ಲರೂ ಎದುರು ನೋಡ್ತಾ ಇರ್ತಾರೆ. ಕುಟುಂಬ ಕಟ್ಟಲ್ಪಟ್ರೆ, ಒಂದು ವೇಳೆ ನೀನು ಕುಟುಂಬ ಕಟ್ಟಲ್ಪಟ್ರೆ ಪರಲೋಕ ಅಲ್ಲೇ ಇರ್ತದೆ. ದೇವ್ರ ಪರಲೋಕಕ್ಕೆ ನಾವು ಎತ್ತಲ್ಪಡ್ತೀವಿ, ನಿಜ, ಸತ್ಯ. ಆದರೆ ದೇವರು ಪರಲೋಕವನ್ನ ಕುಟುಂಬದಲ್ಲೇ ತೋರಿಸ್ತಾರೆ. ಒಂದು ಕುಟುಂಬ ಯಾವಾಗಲೂ ಕಟ್ಟಲ್ಪಟ್ಟಿರಬೇಕು. ನೋಡ್ರಿ, ಪುರುಷನಿಗಾಗಲಿ ಅಥವಾ ಸ್ತ್ರೀಗಾಗಲಿ ಲೋಕದಲ್ಲಿ ಅನೇಕ ಆಫೀಸಲ್ಲಿ ಟೆನ್ಷನ್ ಇರ್ತದೆ. ಸ್ಕೂಲ್ಗೆ ಹೋಗ್ತಾರೆ ಟೀಚರ್ಸ್, ಅವ್ರಿಗೂ ಟೆನ್ಷನ್ ಇರ್ತದೆ. ಮಾತ್ರ ಅಲ್ಲದೆ ವರ್ಕ್ ಮಾಡೋರಿಗೆ ಟೆನ್ಷನ್ ಇರ್ತದೆ, ಸ್ನೇಹಿತರಿಂದ ಟೆನ್ಷನ್ ಇರ್ತದೆ, ಬಂಧು ಬಳಗದಿಂದ ಟೆನ್ಷನ್ ಇರ್ತದೆ, ಎಲ್ಲ ಕಡೆ ಟೆನ್ಷನ್ ಇರ್ತದೆ. ಅದನ್ನೆಲ್ಲ ಅವನು ಕೇರೇ ಮಾಡಲ್ಲ, ಆ ವ್ಯಕ್ತಿ ಅಸಲಿ ಕೇರ್ ಮಾಡಲ್ಲ. ಆರಾಮಾಗಿ ಬಂದು ನಿದ್ದೆ ಮಾಡ್ತಾನೆ. ಅದೇ ಒಂದು ಕುಟುಂಬದಲ್ಲಿ ಟೆನ್ಷನ್ ಇತ್ತಂತ ಹೇಳಿದ್ರೆ ಮಲ್ತಾನ ಆ ವ್ಯಕ್ತಿ. ಎಲ್ಲ ಕಡೆ ಟೆನ್ಷನ್ ಇದ್ರೂ ಆರಾಮಾಗಿ ಮಲ್ಕೊಂತಾನೆ ಬಂದು. ಫ್ಯಾಮಿಲಿಯಲ್ಲಿ ಒಂದು ಟೆನ್ಷನ್ ಇದ್ಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಅವಳ ಇದ್ದಾಳೆ, ಇವಳನ್ನ ಕಟ್ಕೊಂಬಂದೆ, ಇವಳಿಂದ ಇಲ್ದಿರೋ ಕಾಟ ನನಗೆ. ಈ ಕಡೆ ಈಕೆ ಹೇಳ್ತಾ ಇರ್ತಾಳೆ, ಏನೋ ಹೋಗಿ ಹೋಗಿ ನಮ್ಮ ಅಪ್ಪ ಇವನ್ ಕಟ್ಕೊಟ್ರಲ್ಲ, ಇವನ್ಗೆ ಏನು ಅರ್ಥನೇ ಆಗಲ್ಲ. ಟೆನ್ಷನ್, ಗಲಾಟೆ. ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನು ಕಟ್ಟಲ್ಪಡ್ತಾ ಇರಬೇಕು, ಅದೇ ರೀತಿ ಕುಟುಂಬನ ಕಟ್ತಾ ಇರಬೇಕು. ಅದು ಬಹಳ ಪ್ರಾಮುಖ್ಯ. ಇವತ್ತು ಸೈತಾನ್ ಯಾಕೆ ಕುಟುಂಬಗಳನ್ನ ಹಿಡಿತಾ ಇದ್ದಾನೆ ಗೊತ್ತಾ? ಕುಟುಂಬಗಳನ್ನ ಕೆಡಿಸಿದ್ರೆ ಸಭೆಗಳು ಖಾಲಿ ಆಗ್ತದೆ. ಇಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಈ ಒಂದು ಇದೆ. ದೈವಿಕ ಕುಟುಂಬವಾಗಿ ಇರೋದಾದ್ರೆ ನಿನಗೆ ಅಲ್ಲೇ ಅದ್ಭುತಗಳು ಇರ್ತದೆ. ಮಾತ್ರ ಪರಲೋಕನ ದೇವರು ಅಲ್ಲೇ ತೋರಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಅಮ್ಮ, ನಿನ್ಗೆ ತಿನ್ನೋಕೆ ಬ್ರದರ್, ತಿನ್ನೋಕೆ ಊಟ ಇಲ್ಲ, ಕೇರ್ ಮಾಡಲ್ಲ. ಒಂದ್ ವೇಳೆ ನಿನಗೆ ಊಟ ಇಲ್ಲ, ಹಾಕೋಣಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ಅರ್ಧೋಗಿರೋ ಬಟ್ಟೆ ಹಾಕೊಂಡೆ ಟ್ಯಾಪೆ ಹಚ್ಕೊಂಡೆ ನೀನು ತಿರುಗ್ತಾ ಇರ್ತೀಯನೋ. ಒಂದು ವೇಳೆ ನಿನಗೆ ಮನೆ ದೊಡ್ಡ ಮನೆ ಆಗ್ಲಿ ಸಣ್ಣ ಮನೆ ಇರೋದಿಲ್ಲ,
ಇವ್ಯಾವುದು ಇಲ್ಲ ಅಂದ್ರೂ ಮನೇಲಿ ಪ್ರೀತಿ ಇದ್ದು ಬಿಟ್ರೆ ಆ ಮನೆ ಬಂಗಲೆ ಇದ್ದಂಗೆ ಇರ್ತದೆ. ನಿಜ ಅಲ್ವಮ್ಮ? ನಿಜ ಅಲ್ವಾ? ಆ ಮನೆ ಬಂಗಲೆ ಇದ್ದಂಗೆ. ನಿನಗೆ ಬಂಗಲೆ ಇದ್ದು, ನಿನಗೆ ಹಾಕೊಳಕ್ಕೆ ಬಟ್ಟೆ ಇದ್ದು, ತಿನ್ನೋಕ್ಕೆ ಬೇಕಾದಂತ ಊಟ ಇದ್ದು, ಕುಟುಂಬದಲ್ಲಿ ಸಮಾಧಾನ ಅಂತ ಇಲ್ಲ ಅಂತ ಹೇಳಿದ್ರೆ ಆ ಮನೆ ತಿಪ್ಪೆಗೆ ಸಮಾನ ಆಗಿರ್ತದೆ. ಒದ್ದಾಡ್ತಾ ಇರ್ತಾನೆ ಅಲ್ವಾ? ಕುಟುಂಬದಲ್ಲಿ ಪ್ರತಿಯೊಬ್ಬರು ಕುಟುಂಬನ ಕಟ್ಟಲ್ಪಡಬೇಕು. ಕುಟುಂಬ ಕಟ್ಟಲ್ಪಡದೆ ಹೋದ್ರೆ ಆ ಕುಟುಂಬದಲ್ಲಿ ಬಹಳ ತೊಂದರೆಗಳು ಉಂಟಾಗ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಸಮಾಧಾನ ಇರಬೇಕು. ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಗಲಾಟೆ, ಹೊಡೆದಾಟ, ಗಂಡ ಹೆಂಡತಿಗೆ ಹೊಡೆದಾಟ, ಮಕ್ಕಳಿಗೆ ಹೊಡೆದ, ಈ ರೀತಿ ಇದ್ರೆ ದೆವ್ವಗಳಿಗೆ ಹಬ್ಬನೋ ಹಬ್ಬ. ಅವ್ರಿಗೆ ಯಾವ್ಯಾವ್ದು ಹಬ್ಬಗಳು ಬರ್ತಾ ಇರ್ತಲ್ಲ ಅದರಲ್ಲಿ ಈ ದೆವ್ವಗಳಿಗೆ ಒಂದೇ ಡ್ಯಾನ್ಸ್, ಖುಷಿ. ಯಾಕೆ ಹೇಳ್ರಿ? ಕುಟುಂಬದಲ್ಲಿ ಜಗಳ ನಡೀತಾ ಇದೆ. ಯಾವ ಫ್ಯಾಮಿಲಿಯಲ್ಲಿ, ಡಿವೈನ್ ಫ್ಯಾಮಿಲಿ, ಇವತ್ತು ನೀನು ಕುಟುಂಬದಲ್ಲಿ ಜಗಳ ನಡೀತಾ ಇದ್ದ, ಕುಟುಂಬನ ಕಟ್ಟಕ್ಕೆ ಪ್ರಯತ್ನ ಪಡ್ರಿ ಬ್ರದರ್. ಕುಟುಂಬಗಳು ಕಟ್ಟಲ್ಪಡಬೇಕು. ಕುಟುಂಬಗಳನ್ನ ಕೆಡಿಸೋಕೋಸ್ಕರ ಇವತ್ತು ದುರಾತ್ಮ ಎಲ್ಲ ಕಡೆ ಒಳಸಂಚುಗಳು ಮಾಡ್ತಾ ಇದ್ದಾನೆ. ಕುಟುಂಬಗಳನ್ನ ಕೆಡಿಸಬೇಕೆಂಬುದಾಗಿ, ಸಮಾಧಾನ ಇಲ್ದಿರುವಾಗ ಮಾಡ್ತಾ ಇದ್ದಾನೆ. ಇವತ್ತು ಕುಟುಂಬ ಕಟ್ಟದೇ ಇರುವ ಹಾಗೆ ಅವನು ಅನೇಕ ಒಳಸಂಚುಗಳು ಮಾಡ್ತಾನೆ. ನಾನು ತಿರ್ಗಾ ಹೇಳ್ತೇನೆ, ಯಾವ ಒಬ್ಬ ಮನುಷ್ಯ ತನ್ನ ಬಟ್ಟೆಗಳನ್ನ ನೋಡ್ಕೊಂತಾನೋ, ತನ್ನ ಕೆಲಸಗಳನ್ನ ನೋಡ್ಕೊಳ್ತಾನೋ, ತನ್ನನ್ನು ತಾನು ಎಷ್ಟು ಚೆನ್ನಾಗಿ ಕಟ್ಟಿಕೊಳ್ತಾನೋ, ಅದೇ ಪ್ರಕಾರವಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಕುಟುಂಬ ಕಟ್ಟೋದ್ರಲ್ಲಿ ಜವಾಬ್ದಾರಿಕೆ ವಹಿಸ್ಕೊಳ್ಬೇಕು. ಅವಾಗಲೇ ಆ ಫ್ಯಾಮಿಲಿಯಲ್ಲಿ ಪರಲೋಕ ಅನ್ನೋದು ಇಳಿದು ಬರೋದು. ಹಾಲೆಲೂಯಾ, ಹಾಲೆಲೂಯಾ. ನೀವು ಆ ರೀತಿ ಕುಟುಂಬ ಇರೋದಾದ್ರೆ ಖಂಡಿತವಾಗಿ ನೀನು ಎಲ್ಲೋದ್ರೂ ಜಯನೇ. ಪುರುಷ ಈ ರೀತಿ ಹೇಳ್ತಾನೆ, ನನ್ನ ಕುಟುಂಬದಲ್ಲಿ ಸಮಾಧಾನ ಇದೆ, ನಾನು ಎಲ್ಲೋಗ್ತೀನಿ ಜಯ. ತಾಯಿ ಈ ರೀತಿ ಹೇಳ್ತಾನೆ, ನನ್ನ ಕುಟುಂಬದಲ್ಲಿ ನನಗೆ ಮಕ್ಕಳೊಟ್ಟಿಗೆ, ನನ್ನ ಗಂಡನೊಟ್ಟಿಗೆ ಸಮಾಧಾನವಾಗಿದ್ದೀನಿ, ಎಲ್ಲೋದ್ರೂ ನನಗೇನಿದೆ ಜಯ. ಅವ್ರು ಹೇಳ್ತಾರೆ ಬೇರೆ ಚಿಂತೆನೇ ಇರಲ್ಲ ನನಗೆ ಅಂತೇಳಿ. ಪ್ರಿಯರೇ, ಇವತ್ತು ಎಷ್ಟೋ ಜನ ಸಮಾಧಾನ ಬೇಕೆಂಬುದಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನಕ್ಕೋಸ್ಕರ ಎಲ್ಲೋಗ್ತಾರೆ, ಕಾಶ್ಮೀರ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಆ ಸ್ನೋಸ್ ಬೀಳೋದು, ಆ ಪರ್ವತಗಳನ್ನ ಇದನ್ನೆಲ್ಲ ನೋಡಿದ್ರೆ ನನಗೆ ಒಳ್ಳೆ ಸಮಾಧಾನ ಉಂಟಾಗ್ತದೆ. ಅಲ್ಲಿ ಬರುವಂತ ಆ ತಂಪಾದ ಗಾಳಿ ಇವುಗಳೆಲ್ಲ ನೋಡಿದ್ರೆ ನನಗೆ ಒಳ್ಳೆ ಸಂತೋಷ ಆಗ್ತದೆ ಎಂಬುದಾಗಿ ಏನು ಮಾಡ್ತಾರೆ, ಎಷ್ಟೋ ಜನ ಇವತ್ತು ಕಾಶ್ಮೀರ್ಗೆ ಹೋಗ್ತಾರೆ. ಇನ್ಯಾಕೆ ಹೊರ ದೇಶಗಳಿಗೆ ಹೋಗ್ತಾರೆ. ನಾನು ನಾನು 2 ವರ್ಷದ ಹಿಂದ್ಗಡೆ ಅಮೆರಿಕಕ್ಕೆ ಹೋಗಿರ್ಬೇಕಾದ್ರೆ ಒಂದು 7 ಅದ್ಭುತಗಳಲ್ಲಿ ಒಂದು ನಯಾಗರ ಫಾಲ್ಸ್ ಅಂತಿತ್ತು. ಆ ಫಾಲ್ಸ್ಗೆ ಹೋಗಿದ್ದೆ. ಆ ಫಾಲ್ಸ್ ಅಲ್ಲಿ ಜನಗಳೆಲ್ಲ ಖುಷಿಯಾಗಿದ್ದಾರೆ. ಆ ಫಾಲ್ಸ್ ಹತ್ರ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಆ ಫಾಲ್ಸ್ನ ನೋಡಿದ್ರೆ ಅಷ್ಟೊಂದು ಸುಂದರವಾಗಿದೆ, ಅಷ್ಟೊಂದು ನೆಮ್ಮದಿ ಆಗ್ತದೆ, ಎಲ್ಲ ಮರ್ತೋಗ್ಬಿಡ್ತೀವಿ ಅಂತ. ಒಳಗಡೆ ಇಳಿದು ಹೋದ್ರೆ ಭಯ. ಆ ನೀರು ಎಲ್ಲಿಂದನೋ ರೌಂಡಾಗಿ ಮೇಲೆ ಬೀಳ್ತಾ ಇದೆ, ಭಯ. ನಾನು ಅನ್ಕೊಂಡೆ ಇಲ್ಲಿ ಸಾಯೋಕ್ಕಿಂತ ಮೇಲೆ ಹೋಗಿದ್ದಾನೆ ಎಷ್ಟೋ ಬೆಸ್ಟ್ ಅಲ್ಲಪ್ಪ ಅನ್ಕೊಂತ ಇದ್ದೆ. ಸಮಾಧಾನ ಅಲ್ದ್ರಿಂದ ಸಿಗಲ್ಲ. ಕಾಶ್ಮೀರಲ್ಲಾಗ್ಲಿ, ನಯಾಗರ ಫಾಲ್ಸ್ ಆಗಲಿ, ಜೋಗ್ ಫಾಲ್ಸ್ ಆಗಲಿ, ಊಟಿಗೆ ಹೋದ್ರೆ ಸಮಾಧಾನ ಸಿಗ್ತದ ಅಲ್ಲಮ್ಮ ಬ್ರದರ್. ಎಲ್ಲಿ ಸಮಾಧಾನ ಇರಬೇಕು, ಅವಾಗಲೇ ಫ್ಯಾಮಿಲಿ ನಡ್ಸೋಕ್ಕಾಗೋದು. ಕುಟುಂಬಗಳು ಕಟ್ಟಲ್ಪಡಬೇಕು. ಕುಟುಂಬ ಕಟ್ಟಲ್ಪಡದೆ ಹೋದ್ರೆ ನಿನ್ ಜೀವನದಲ್ಲಿ ಎಲ್ಲಿ ಹೋದ್ರೂ, ಯಾವ ಫಾಲ್ಸ್ಗೆ ಹೋದ್ರೂ ನಿನ್ಗೆ ನೆಮ್ಮದಿ ಮಾತ್ರ ಸಿಗೋದೇ ಇಲ್ಲ. ಒಂದು ಕುಟುಂಬದಲ್ಲಿ ಹಿಂಗೆ ಗಲಾಟೆ ಆಯ್ತು, ಗಂಡ ಹೆಂಡ್ತಿಗೆ. ಹೆಂಡ್ತಿ ಬೈತಾ ಇದ್ಲು, ಈ ಕಡೆ ಗಂಡ ಗೊತ್ತಲ್ಲ ರಿಯಾಕ್ಷನ್ ಮಾಡ್ತಾರಲ್ಲ ಗಂಡ. ಎಲ್ಲ ಕಡೆನೂ ಒಂದು ಜಗಳ ಉಂಟಾಗ್ತದೆ. ಹೆಂಡ್ತಿ ಸಿಕ್ಕಾಪಟ್ಟೆ ಬೈದ್ಬಿಡ್ತಾಳೆ ಗಂಡನ್ನ. ಅಮ್ಮ ಯಾರಾದ್ರೂ ಇದ್ದೀರ ಕೈಗಳ ಮೇಲೆ ಎತ್ತಿ, ಗಂಡನ್ನ ಸಖತ್ತಾಗಿ ಬೈಯೋರು. ಇಲ್ಲಿ ಕೇಳಬೇಡಿ ಬ್ರದರ್, ಸಪ್ರೇಟಾಗಿ ಕೇಳ್ರಿ ಹೇಳ್ತೀನಿ ಅಂತೀರ. ಹೆಂಡ್ತಿ ಗಂಡನ ಲಾಸ್ಟ್ ಫೈನಲ್ವರೆಗೂ ಬೈದಾಗ್ಬಿಡ್ತಾರೆ ಸಖತ್ತಾಗಿ. ನೀನು ಅಂಥವನು ಅಲ್ಲಿ ಹೋಗಿದ್ದೆ, ಇವ್ರನ್ನ ನೋಡ್ತೀಯಾ, ಅವ್ರನ್ನ ನೋಡ್ತೀಯಾ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕಣ್ಣುಗಳು ಹಿಂಗಿಟ್ಕೊಳಲ್ಲ, ಹಿಂಗೆಲ್ಲ ಹೋಗ್ತಾ ಇರ್ತದೆ ನಿನ್ಗೆ. ಸಿಕ್ಕಾಪಟ್ಟೆ ಬೈದಾಗ್ಬಿಡ್ತಾರೆ. ಇದು ಬೈದಾದ್ಮೇಲೆ ಪುರುಷ ಏನ್ ಮಾಡ್ತಾನೆ ಗೊತ್ತಾ, ಸೈಲೆಂಟ್ ಆಗಿರ್ತಾನೆ. ಲಾಸ್ಟಲ್ಲಿ ಏನ್ ಹೇಳ್ತಾನೆ ಗೊತ್ತಾ ಪುರುಷ, ಫೈನಲ್ ಆಗಿ ಏನ್ ಹೇಳ್ತೀಯ ಅಷ್ಟೇ ಅವನು ಹೇಳ ಅಲ್ವಾ. ಚೆನ್ನಾಗಿ ಅಲ್ಲ, ಫೈನಲ್ ಆಗಿ ಏನ್ ಹೇಳ್ತೀಯ, ಚೆನ್ನಾಗಿ ಬೈದಿರ್ತಾರೆ. ಫೈನಲ್ ಆಗಿ ಏನು ಹೇಳ್ತೀಯ, ಅವನ ಪುರುಷ ಅಷ್ಟೇನಲ್ಲ ಬ್ರದರ್ ಮಹೇಶ್ ಬ್ರದರ್ ಮಾತಾಡು, ಫೈನಲ್ ಏನು ಹೇಳ್ತೀಯ ಹೇಳಮ್ಮ, ನಾನು ಅಷ್ಟೇ, ನಂದೇನಿಲ್ಲ ಅಂತ ಹೇಳ್ತಾರೆ. ಹೀಗೆ ಕುಟುಂಬದಲ್ಲಿ ಜಗಳ ಆಯ್ತು. ಅವನು ಹೇಳ್ತಾನೆ, ಗಂಡ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ, ಹೋಗ್ಯಲ್ಲೇ ನೀನು ಮನೆ ಬಿಟ್ಟು ಹೋದ್ರೆ ನನಗೇನು ಚಿಂತನ, ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಮನೆ ಬಿಟ್ಟು ಹೋಗ್ತೀನಿ ಅದೇ, ಹೋಗ್ಯಲ್ಲೇ ನಿನ್ನಂತವ್ನ ಎಷ್ಟೊಂದು ನೋಡಿದ್ದೀನಿ ಅಂತ ಅಂತಾನೆ.
ಅಂದಿದ ತಕ್ಷಣ ಮನೆ ಬಿಟ್ಟು ಹೊಟ್ಟೆ ಬಿಟ್ಲು. ಇವನು ಕಾಯ್ತಾ ಇದ್ದಾನೆ, ಮರ್ತಾಳೆ ಬಿಡಿ ಎಲ್ಲೋ ಹೋಗಿದ್ದಾಳಂತ. 3 ಗಂಟೆ ಆಯಿತು, ತಾಯಿ ಮನೇಲಿಲ್ಲ. ಇವ್ರೇನು ಮಾಡ್ತಾರೆ, ಒಬ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ನನ್ನ ಹೆಂಡ್ತಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ನಾನು ಯಾವುದೋ ಕೋಪದಲ್ಲಿ ಹೋಗಿ ಅಂದ್ಬಿಟ್ಟೆ, ಅವಳು ಹೋಗೇ ಬಿಟ್ಟಿದ್ದಾಳಣ್ಣ ಅಂತ ಹೇಳಿದ್ರೆ. ಎಲ್ಲೋ ಇಡ್ತಾರೆ, ಹುಡುಕ್ ಹೋಗಪ್ಪ ಅಂತ ಹೇಳಿದ್ರೆ ಅವನು ಹಳ್ಳಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ಹುಡುಕ್ತಾ ಇದ್ದಾನೆ. ಹುಡುಕ್ತಾ ಇರಬೇಕಾದ್ರೆ ಆ ಮಹಾಲಕ್ಷ್ಮಿ ಪುಣ್ಯಾತಿ ಗೀತಿ ಏನು ಐಡಿಯಾ ಮಾಡಿದ್ರು ಗೊತ್ತಾ? ಬಾವಿ ಹತ್ರ ಹೋಗ್ಬಿಟ್ಟು ಕರೆಕ್ಟಾಗಿ ಚಪ್ಪಲಿ ಬಿಚ್ಚಿಬಿಟ್ಟು ಹೋಗಿದ್ದಾಳೆ. ಇವನು ಅದೇ ಟೈಮ್ ಹುಡ್ಕೊಂಡು ಕೆರೆ ಬಾವಿ ಎಲ್ಲ ಹುಡ್ಕೊಂಡು ಕರೆಕ್ಟಾಗಿ ಬಾವಿ ಹತ್ರ ಹೋಗಿದ್ದಾನೆ. ಅವನ ಅಣ್ಣನ ಫೋನ್, ಅಣ್ಣ ನನ್ನ ಹೆಂಡತಿ ಸ್ಲಿಪ್ಪರ್ ಕರೆಕ್ಟಾಗಿ ಬಾವಿ ಹತ್ರ ಇದಣ್ಣ ಅಂತ ಇದ್ದಾನೆ. ಅವನಿಗೆ ಎಲ್ಲೋ ಇನ್ನೂ ಡಬ ಡಬ ಅಂತು ಅಣ್ಣನ ಕೂಡ. ಆಮೇಲೆ ಹೇಳ್ತಾನೆ, ಬಾವಿಯಲ್ಲಿದ್ದರೆ ನೋಡೋ ಏನಾದ್ರು, ಅಣ್ಣ ಇದು ಎಷ್ಟು ಆಳ ಇದೋ ಗೊತ್ತಿಲ್ಲ ಅಣ್ಣ ನನಗೆ, ಅವಳು ಬಿದ್ದು ಎಷ್ಟೊತ್ತಾಯ್ತೋ ಗೊತ್ತಿಲ್ಲ ಅಣ್ಣ, ಚಪ್ಪಲಿ ಮಾತ್ರ ಇಲ್ಲಿದೆ ಅಂತ ಅವ್ನು ಗೊಳವನ್ನ ಅಳ್ತಾ ಇದ್ದಾನೆ. ಸರಿಯಪ್ಪ ಹೆಂಗಾದ್ರು ದುಮ್ಕ್ ಏನಾದ್ರು ನೋಡು ಅಂತಾನೆ, ಬಾವಿ ಆಳ ಇದ್ರೆ ಏನು ಮಾಡೋದಣ್ಣ ಅಂತ ಕೇಳ್ತಾ ಇದ್ದಾನೆ. ಇವನು ನೋಡಿ ಇವನ್ ಐಡಿಯಾ. ಕುಟುಂಬದಲ್ಲಿ ಗಲಾಟೆ ಆಯಿತು, ಹೋಗಿ ಅಂತ ಇದು ಇವನೇನೆ. ಆಕೆ ತಾಯಿ ಹೋಗೇ ಬಿಟ್ಲು. ಹೋಗಿಂತ ಒಂದು ಐಡಿಯಾ ಮಾಡೋದ್ಲು, ಏನಂತ ಬಾವಿ ಹತ್ರ ಚಪ್ಪಲಿ ಬಿಟ್ಟೋದ್ಲು. ಇನ್ನು ಸ್ವಲ್ಪ ತಮ್ಮ ಏನೋ ಆಯಿತು ಅಂತ ಕೇಳಿದ್ರೆ, ಅಣ್ಣ ಬಾವಿಯಿಂದ ಏನದು ನೊರೆ ಬುಡ್ಡೆಗಳು ಏನೋ ಅಂತಾರಲ್ಲ, ಚಿಕ್ಕ ಚಿಕ್ಕದ ಬಬಲ್ಸ್ಗಳು ಬರ್ತಾ ಇದಂತೆ. ಇನ್ನು ಕನ್ಫರ್ಮ್ ಆಯ್ತು ಅವನಿಗೆ, ಇವಳು ಇಲ್ಲೇ ಬಿದ್ದಿದ್ದಾಳೆ ಅಂತ. ಹಿಂಗೆ ಅನ್ಕೊಂಡು ರಾತ್ರಿ ಸಾಯಂಕಾಲ ಆಗೋಯ್ತು. ಸರಿಯಪ್ಪ ಯಾರನ್ನಾದ್ರೂ ಕಳಿಸು ಬಾವಿಯಲ್ಲಿ ಇಳಿ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಏನಂತ ಹೇಳ್ತಾರೆ, ಶಾಸ್ತ್ರ ಪ್ರಕಾರ ರಾತ್ರಿಯಲ್ಲಿ ಬಾವಿಯಲ್ಲಿ ಇಳಿಬಾರ್ದು ಅಂತ ಹೇಳಿದ್ರೆ, ಅವನು ಬೆಳಿಗ್ಗೆ ತನಕ ಕಾಯೋಣ ಕಾಯ್ಕೊಂಡು ಇರಬೇಕಾದ್ರೆ, ಬೆಳಿಗ್ಗೆ ಆದಮೇಲೆ ಮಧ್ಯಾಹ್ನಕ್ಕೆ ಒಂದು ಕಾಲ್ ಬರ್ತದೆ. ಏನಂತ, ಆ ಹುಡುಗಿ ಅಣ್ಣನ ಕಡೆ ಅವನು ಫೋನ್ ಮಾಡ್ತಾನೆ, ನಿಮ್ಮ ಹೆಂಡ್ತಿ ಈ ಥರ ಸುವಾರ್ತೆ ಕೂಟಕ್ಕೆ ಬಂದ್ಬಿಟ್ಟು ಇಲ್ಲಿಂದ ನಮ್ಮ ಮನೆಗೆ ಬಂದಿದ್ದಾಳಪ್ಪ, ನನ್ನ ತಂಗಿ ಇಲ್ಲೇ ಇದ್ದಾಳೆ ಅಂತ. ಆಶ್ಚರ್ಯ ಆಗ್ತದೆ. ಓಡೋಗ್ತಾನೆ, ಮನೆ ಕರ್ಕೊಂಬರ್ತಾನೆ. ಅಮ್ಮ ಮನೇನ ಕಟ್ಟಲ್ಪಡಬೇಕು, ಮನೆ ಕಟ್ಟಬೇಕು, ಹಿಂಗೆ ಹೋದ್ರೆ ಹೆಂಗೆ ತಾಯಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಮನೇನ ಕಟ್ಟುವಂತವನಾಗಿರ್ಬೇಕು. ಮನೆ ಕಟ್ಟಲ್ಪಡೋದೋದ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ. ಲೋಕದಲ್ಲಿ ಎಲ್ಲಾ ಕಡೆ ಯುದ್ಧಗಳು ನಡೀತಾ ಇರಲಿ, ಪ್ರಪಂಚದಲ್ಲಿ ಎಲ್ಲಾ ಕಡೆ ಬಾಂಬ್ಗಳಾಗ್ತಾ ಇರಲಿ, ಆ ಪುರುಷನಿಗೆ ಆ ಸ್ತ್ರೀಗೆ ಏನು ಚಿಂತೆನೇ ಇರಲ್ಲ. ಅದೇ ಮನೇಲಿ ಯುದ್ಧ ನಡೆದು ಬಿಡ್ಲಿ, ಕಳವಳ ಸ್ಟಾರ್ಟ್ ಆಗ್ತದೆ, ನೆಮ್ಮದಿನೇ ಇರಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತೇನೆ, ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕಾದ್ರೆ ಯಾರು ಕರೆಕ್ಟ್ ಆಗಿದ್ರೆ ಚೆನ್ನಾಗಿರ್ತದೆ? ಫ್ಯಾಮಿಲಿ ಚೆನ್ನಾಗಿರ್ಬೇಕಾ? ಯಾರು ಚೆನ್ನಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರ್ತದೆ? ಗಂಡ ಚೆನ್ನಾಗಿರ್ಬೇಕಾ, ಅಪ್ಪ ಚೆನ್ನಾಗಿರ್ಬೇಕಾ, ಅಮ್ಮ ಚೆನ್ನಾಗಿರ್ಬೇಕಾ, ಮಕ್ಕಳು ಚೆನ್ನಾಗಿರ್ಬೇಕಾ? ಉದಾಹರಣೆ ಹೇಳ್ತೀನಿ. ಒಂದು ಬಸ್ ಇದೆ, ಬಸ್ಸಿಗೆ ಯಾವ ಚಕ್ರ ಚೆನ್ನಾಗಿದ್ರೆ ಬಸ್ ಮುಂದೆ ಹೋಗ್ತದೆ? ಎಲ್ಲ ಚಕ್ರ ಚೆನ್ನಾಗಿದ್ರೆ ಮುಂದೆ ಹೋಗ್ತದೆ. ಹಾಗೇನೆ ಫ್ಯಾಮಿಲಿ ಕಟ್ಟಲ್ಪಡಬೇಕಾದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ನಿಮ್ಮ ಫ್ಯಾಮಿಲಿ ಕಟ್ಟಲ್ಪಡಬೇಕಾದ್ರೆ ಎಲ್ಲರೂ ಚೆನ್ನಾಗಿದ್ರೆ ಮಾತ್ರನೇ ಆ ಫ್ಯಾಮಿಲಿ ಪರಲೋಕದ ಫ್ಯಾಮಿಲಿ ಆಗಿರ್ತದೆ. ಗಂಡ ಎಲ್ಲೋ ಒಂದು ಕಡೆ ಹೋಗೋದು, ಹೆಂಡತಿ ಎಲ್ಲೋ ಕಡೆ ಒಂದು ಕಡೆ ಹೋಗೋದು, ಮಕ್ಕಳು ಎಲ್ಲೋ ಒಂದು ಕಡೆ ಹೋದರೆ ಆ ಫ್ಯಾಮಿಲಿ ಚೆನ್ನಾಗಿರಲ್ಲ. ಫ್ಯಾಮ್ಲಿನ ಫಸ್ಟು ಕಟ್ಟಲ್ಪಡಬೇಕು, ದೈವಿಕ ಫ್ಯಾಮಿಲಿ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇರಲ್ಲ. ಅಸಮಾಧಾನ ಅನ್ನೋದು ಪ್ರತಿದಿನ ನಿನ್ನ ಕಾಡ್ತಾನೇ ಇರ್ತದೆ. ಅಸಮಾಧಾನ ಅನ್ನೋದು ಇರ್ತದೆ. ಬರೇ ಕುಟುಂಬದಲ್ಲಿ ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, 4 ಮಕ್ಕಳಿರ್ತಾರೆ. ಎಲ್ಲ ಇದ್ದುಕೊಂಡು ಒಂದು ಮಗ ಕೆಟ್ಟೋಗ್ತಾ ಇದ್ರೆ ಆ ಮನೆಯಲ್ಲಿ ಅಸಮಾಧಾನ ಆಗಿರ್ತದೆ. ಅಥವಾ ಕುಟುಂಬದಲ್ಲಿ ಅಪ್ಪ ಅಮ್ಮ ಇರ್ತಾರೆ, 4 ಮಕ್ಕಳಿರ್ತಾರೆ, 3 ಮಕ್ಕಳು ಕೆಟ್ಟೋಗಿ 1 ಮಗು ಕೆಟ್ಟೋಗಿದ್ರೆ, 3 ಮಕ್ಕಳು ಕೆಟ್ಟೋಗಿ 1 ಮಗು ಚೆನ್ನಾಗಿದ್ರೆ ಕುಟುಂಬದಲ್ಲಿ ಸಮಾಧಾನ ಇರಲ್ಲ ಬ್ರದರ್. ಎಲ್ಲರೂ ಚೆನ್ನಾಗಿದ್ರೇನೆ ಆ ಕುಟುಂಬ ಪರಲೋಕ ಆಗೋದು. ನೀನು ಎಲ್ಲಾ ಕಡೆ ನಾವು ಹೇಳ್ತೇವೆ ಪರಲೋಕ ಎಲ್ಲಿದಂತೆ, ದೇವರು ತೋರಿಸ್ತಾರೆ ನಿನಗೆ ಪರಲೋಕ ಇಲ್ಲೇ ಇದೆ ಎಂಬುದಾಗಿ. ನಿನ್ನ ಕುಟುಂಬ ಕಟ್ಟಲ್ಪಟ್ಟಿದ್ರೆ ನಿನ್ನ ಕುಟುಂಬ ಪರಲೋಕ ಆಗಿರ್ತದೆ. ಆಮೇಲೆ ಪರಲೋಕಕ್ಕೆ ಹೋಗೋದು ಪ್ರೇರೆ. ಒಂದು ಮಗು ಮಿಸ್ ಆಯ್ತು ಅಂತಂದ್ರೆ ಆ ಕುಟುಂಬದಲ್ಲಿ ಕಟ್ಟಲ್ಪಡಲ್ಲ. ಸೈತಾನು ನಿನ್ನ ಬಲಹೀನತೆ ನುಂಗೋಕ್ಕೆ ಪ್ರಯತ್ನ ಪಡ್ತಾನೆ. ಶರೀರದಲ್ಲಿ ಒಂದು ಕೈ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ಆತನು ಪಶ್ಚಾತ್ತಾಪ ಪಡ್ತಾ ಇರ್ತಾನೆ, ವೇದನೆ ಪಡ್ತಾ ಇರ್ತಾನೆ. ಅದೇ ಪ್ರಕಾರ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬರು ಮಿಸ್ ಆಗಿದ್ರು ಕೂಡ ಅಷ್ಟೇನೆ ಪ್ರೇರೆ, ದೇವರಿಂದ ದೂರ ಆಗಿದ್ರೆ ಖಂಡಿತವಾಗಿ ನೋವು ಉಂಟಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಕುಳಿತಂತ ಎಲ್ಲ ದೈವ ಮಕ್ಕಳೇ, ಯೌವನ ಮಕ್ಕಳೇ, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಹೆಣ್ಮಕ್ಳೇ ಕೇಳಿಸ್ಕೊಳ್ರಿ.
ಯವನ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ದೇವ ಆಶೀರ್ವಾದ ಅನ್ನೋದಾದ್ರೆ ನಿಮ್ಮ ಕುಟುಂಬ ದೇವರ ಕುಟುಂಬ ಆಗಿರ್ಬೇಕು. ಹಲ್ಲೆಲೂಯಾ. ಏನ್ ಕುಟುಂಬ ಆಗಿರ್ಬೇಕು? ಅಮ್ಮ ಹೆಣ್ಮಕ್ಳೇ ಕೇಳಿಸ್ಕೊಳ್ರಿ, ಇಲ್ಲಿ ಕೇಳಿಸೋ ಗಂಡು ಮಕ್ಳು ಎಲ್ರು, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಿಮ್ಮ ಕುಟುಂಬ ದೇವರ ಕುಟುಂಬ ಆಗಿರ್ಬೇಕು. ಹಾಗಾದ್ರೆ ಫ್ಯಾಮಿಲಿ ಅನ್ನೋದು ಬರ್ತದೆ. ಈ ಫ್ಯಾಮಿಲಿ ಅನ್ನೋದು ಬರೋದಾದ್ರೆ ಈ ಲೋಕದಲ್ಲಿ 3 ಥರದ ಫ್ಯಾಮಿಲಿ ಇರ್ತದೆ. ಎಷ್ಟು ಥರ ಫ್ಯಾಮಿಲಿ? 3 ಥರ. ಅಮ್ಮ ಹೇಳ್ರಿ, ಎಷ್ಟು ಥರ? 3 ಥರ. ಒಂದು ಸ್ಮಾಲ್ ಫ್ಯಾಮಿಲಿ ಅನ್ನೋದು ಇರ್ತದೆ, ಚಿಕ್ಕ ಕುಟುಂಬ ಇರ್ತದೆ. ಇನ್ನೊಂದು ಲಾರ್ಜ್ ಫ್ಯಾಮಿಲಿ ಇರ್ತದೆ ಅಲ್ವಾ, ದೊಡ್ಡದಾಗಿರುವಂಥ ಒಂದು ಫ್ಯಾಮಿಲಿ. ಇನ್ನೊಂದು ಇರ್ತದೆ ಜಾಯಿಂಟ್ ಫ್ಯಾಮಿಲಿ ಇರ್ತದೆ. ಈ 3 ಫ್ಯಾಮಿಲಿಗಳು ಇರ್ತದೆ, ಒಬ್ಬೊಬ್ರು ಒಂದೊಂದು ಫ್ಯಾಮಿಲಿಯಲ್ಲಿ ಇರ್ತಾರೆ. ಇಲ್ಲಿ ಒಂದು ವೇಳೆ ಆ ರೀತಿಯಂಥ ಫ್ಯಾಮಿಲಿಗಳು ಇರ್ಬೋದು. ಒಂದು ವೇಳೆ ದೇವರು, ಒಂದು ವೇಳೆ ನಿಮ್ಮ ಯಜಮಾನ್ರು ಇಲ್ಲ ಅಂತ ಹೇಳಿದ್ರೆ ಕರ್ತನೇ ಯಜಮಾನರಾಗಿರ್ತಾರೆ. ಒಂದು ವೇಳೆ ತಾಯಿ ತಂದೆ ಇರ್ತಾರೆ, ತಾಯಿ ಇಲ್ಲ ಅಂತ ಹೇಳಿದ್ರೆ ದೇವರೇ ನಿಮಗೆ ತಾಯಿ ಆಗಿರ್ತಾರೆ. ಸರಿ, ಹಾಗಾದ್ರೆ ನಾನು ಇವತ್ತು ಮಾತಾಡುವಂಥ ವಿಷಯ ಫ್ಯಾಮಿಲಿ. ಏನಂತ? ಫ್ಯಾಮಿಲಿ ಅನ್ನೋ ಅದ್ರ ಕುರಿತು ನಾನು ಮಾತಾಡೋಕೆ ಇಷ್ಟಪಡ್ತೇನೆ. ಇವಾಗ ಫ್ಯಾಮಿಲಿ ಕುರಿತು ಒಂದು ಪದವನ್ನು ನೋಡೋಣ. ಫ್ಯಾಮಿಲಿ ಅಂದರೆ ಏನು? ನಂಬಿಕೆ, ಜವಾಬ್ದಾರಿಕೆ, ಮೌನ, ವಿಜ್ಞಾಪನೆ, ಪ್ರೀತಿ, ತಗ್ಗಿಸುವಿಕೆ, ಇದು ಫ್ಯಾಮಿಲಿ. ಇವತ್ತು ನಾನು ಮಾತಾಡುವಂಥ ವಿಷಯ ಈ ಫ್ಯಾಮಿಲಿ ಚೆನ್ನಾಗಿದ್ರೆ ನಿನ್ನ ಮನೆ ಚೆನ್ನಾಗಿರ್ತದೆ, ನಿನ್ನ ಅಕ್ಕಪಕ್ಕದವ್ರು ಚೆನ್ನಾಗಿರ್ತಾರೆ, ನಿನ್ನ ಹತ್ರ ಯಾರು ಬರೋಲ್ಲ, ಯಾರು ನಿನ್ನ ಮೇಲೆ ಕೈ ತೋರಿಸಲ್ಲ. ಫ್ಯಾಮಿಲಿ ಚೆನ್ನಾಗಿರಬೇಕು. ಎಫ್ ಅನ್ನೋದೇನು? ಎಫ್ ಅಂದರೆ ಏನಂದರೆ ಫೇತ್, ನಂಬಿಕೆ ನಿನ್ಗಿರ್ಬೇಕು. ಏನು ನಂಬಿಕೆ ಇರಬೇಕು? ಗಂಡ ಹೆಂಡತಿನ ನಂಬಬೇಕು, ಹೆಂಡತಿ ಗಂಡನ ನಂಬಬೇಕು, ಇವರಿಬ್ಬರು ದೇವ್ರನ್ನ ನಂಬಬೇಕು. ಚೆನ್ನಾಗಿ ಪಾಯಿಂಟ್ ತಿರುಗಿ ಜ್ಞಾಪಕ ಇಟ್ಕೊಳ್ರಿ. ಗಂಡ ಹೆಂಡತಿನ ನಂಬಬೇಕು, ಹೆಂಡತಿ ಗಂಡನ ನಂಬಬೇಕು, ಇವರಿಬ್ಬರು ಯಾರನ್ನ ನಂಬಬೇಕು? ದೇವ್ರನ್ನ ನಂಬಬೇಕು. ಅವಾಗಲೇ ಆ ಕುಟುಂಬ ಬಹಳ ಚೆನ್ನಾಗಿರೋದು. ಗಂಡ ಹೆಂಡತಿ ಒಳ್ಳೆ ಕುಟುಂಬ ಆಗಿರಬೇಕು ಪ್ರಿಯರೇ. ಕೆಲವು ಸಮಯದಲ್ಲಿ ಕೆಲವು ಜಾಗದಲ್ಲಿ ಕುಟುಂಬದಲ್ಲಿ ಹೆಂಗಿರ್ತಾರೆ, ಬರ್ತೀನಿ ಹೆಣ್ಣು ಯವನಸ್ಥ ಮಕ್ಕಳಿಗೂ ಮಾತಾಡ್ತೀನಿ. ಕುಟುಂಬದಲ್ಲಿ ಕೆಲವು ಸಮಯದಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರು ಅತ್ತೆ ಚೆನ್ನಾಗಿರೋದು. ಅತ್ತೆ ಒಂದು ಜಾಗದಲ್ಲಿ ಒಂಥರ, ನಾವು ಒಂದು ಊರಲ್ಲಿ ಪ್ರಾರ್ಥನೆಗೆ ಅದು ಒಬ್ರು ಪ್ರೇಯರ್ ಮಾಡಿಸ್ಕೊಳಕ್ಕೆ ನನಗೆ ಕಾಲ್ ಮಾಡಿದರು. ಸರ್ ನಾನೇನು ಮಾಡಲಿ ಸರ್, ಎಲ್ಲ ನನ್ನ ಗಂಡಂದೇನೆ. ನಾನು ಹೇಳಿದೆ, ತಾಯಿ ಯಾಕೆ ಚಿಂತೆ ಪಡ್ತೀಯ? ಸಂಡೂರಿಂದ ಕಾಲ್ ಮಾಡಿದರು. ಅಣ್ಣ ಈ ಥರ ಪ್ರಾರ್ಥನೆ ಮಾಡಿ, ಸುಮಾರು ಪ್ರಾರ್ಥನೆ ಮಾಡಿದಾಗೆಲ್ಲ ಫ್ಯಾಮಿಲಿಯಲ್ಲಿ ಇರೋಂಥ ವೇದನೆಗಳನ್ನ ಅವ್ರು ಹೇಳ್ಕೊಳ್ತಾ ಇರ್ತಾರೆ. ಆ ವೇದನೆಗಳನ್ನ ಯಾರಿಗೂ ಹೇಳಲ್ಲ. ಆದರೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಂದು ಏನೂ ಇಲ್ಲ, ಎಲ್ಲ ನಮ್ಮ ಗಂಡನೇ. ಒಂದು ಟಿಕೆಟ್ ತೆಗೆದುಕೊಳ್ಬೇಕಾದ್ರೂ ಗಂಡ ಕಾಸು ಕೊಡಲ್ಲ, ಊಟಕ್ಕೆ ಬೇಕಂದ್ರೂ ಕಾಸು ಕೊಡಲ್ಲ. ಹೆಂಗ್ ಮಾತಾಡ್ತಾನೆ? ತಂದಾಕಿದ್ದೀನಲ್ಲ ತಿನ್ಕೊಂಡಿರೇ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಹೇಳಿದೆ, ನಂಬಿಕೆ ನಿಮಗೆ ದೃಢವಾಗಿರಬೇಕು. ಆವಾಗಲೇ ನಿಮ್ಮ ಕುಟುಂಬ ಕಟ್ಟಲ್ಪಡೋದು. ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಒಳ್ಳೆತನ ಇರಬೇಕು. ಆ ಹುಡುಗಿ ಹೇಳ್ತಾ ಇದ್ಲು, ಅತ್ತೆ ಬಂದು ಏನೇನೇ ತೊಂದರೆಗಳು ಹೇಳ್ಬೇಕಾದ್ರೂ ಅವ್ರನ್ನ ಕೇಳಬೇಕಾದ್ರೆ ಆ ಅತ್ತೆ ಮಗಳು ಹೇಳಿದ್ಲು ಒಂದು ಮಾತು, ನನ್ನ ಗಂಡ ಎಂಥವ್ರು ಗೊತ್ತಾ? ದೇವರಂಥ ಮನುಷ್ಯ ಅಂತ ಹೇಳಿದ್ರು. ನನ್ನ ಗಂಡ ಯಾರು? ದೇವರಂಥ ಮನುಷ್ಯ. ಮದುವೆ ಆಗೋಕೋರು ಎಷ್ಟೋ ಮಂದಿ ಇಲ್ಲಿದ್ದೀರಾ. ಒಂದೇ ಸಲ ಮದುವೆ ಆಗೋದು, ಜ್ಞಾಪಕ ಇಟ್ಕೊಳ್ಳಿ, 2 ಸಲ ಮದುವೆ ಆಗೋಕ್ಕಾಗಲ್ಲ. ಈ ಮೊಬೈಲ್ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡೋಕ್ಕಾಗಲ್ಲ. ಈ ಮೊಬೈಲ್ ಸರಿ ಇಲ್ಲ, 10,000 20,000 ಇದೆ, ಎಷ್ಟೋ ಬಿಸಾಕಿದ್ರೆ ಹೊರಟೋದ್ರೆ ಇನ್ನೊಂದು ಮೊಬೈಲ್ ಇದೇ ಇಸ್ಕೊಬೋದು. ಒಂದು ಸಲ ಕಟ್ಕೊಂಡ್ರೆ ಇನ್ನೊಂದು ಸಲ ಅದೇ ಥರ ಸಿಗಲ್ಲ. ಕೇರ್ಫುಲ್ಲಾಗಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯೊಂದಿಗೆ ಇರ್ರಿ, ಪ್ರಾರ್ಥನೆಯಲ್ಲಿ ಕಳೀರಿ. ಯವನ ಮಕ್ಕಳೇ, ಇದು ನಿಮಗೆ ಎಚ್ಚರಿಕೆಯಾದಂಥ ಒಂದು ಮಾತು. ನಿನಗೆ ನಂಬಿಕೆ ಇರಬೇಕು. ನಂಬಿಕೆ ನಿನ್ನಲ್ಲಿ ಇರೋದಾದರೆ ನಿನ್ನ ಕುಟುಂಬ ಚೆನ್ನಾಗಿರ್ತದೆ. ನಂಬಿದರೆ ದೇವರ ಮಹಿಮೆ ಕಾಣ್ತಿ ಅಂತ ದೇವರ ವಾಕ್ಯ ಹೇಳ್ತದೆ. ನಿನ್ನ ಕುಟುಂಬ ಚೆನ್ನಾಗಿ ನಡೀತದೆ ಎಂಬುದಾಗಿ ನೀನು ನಂಬಿಕೆಯಲ್ಲಿ ನೀನು ದೃಢವಾಗಿರಬೇಕು. ಹೆಂಡತಿಗೆ ನಂಬಿಕೆ ಇರಬೇಕು, ಗಂಡನಿಗೆ ನಂಬಿಕೆ ಇರಬೇಕು. ನಂಬಿಕೆ ಕುರಿತು ನಿಂಗೆ ಇರಬೇಕು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಹಾಗಾದ್ರೆ ನಂಬಿಕೆ ಉಳ್ಳ ಒಂದು ಸ್ತ್ರೀ ಸತ್ಯವೇದದಲ್ಲಿ ಇದ್ದಾರೆ ಪ್ರೇರೆ. ಆಕೆ ಶೂನ್ಯ ಮೇಳು ಒಂದು ಎಂಥ ಒಂದು ನಂಬಿಕೆ ಹೇಳೋಳು ಅಂತ ಹೇಳಿದ್ರೆ,
ಶೂನೇಮನಿಗೆ ಒಂದು ಮಗು ಕೊಡಲ್ಪಟ್ಟಿರ್ತೆ. ಎಲಿಷಾ ಪ್ರಾರ್ಥನೆ ಮಾಡಿ ಒಂದು ಮಗು, ಇದೇ ವರ್ಷದಲ್ಲಿ ಬರೋ ವರ್ಷದಲ್ಲಿ ಒಂದು ಸುಂದರವಾದ ಮಗು ಸಿಗ್ತದೆ ಎಂಬುದಾಗಿ ಹೇಳ್ತಾರೆ. ಮಗು ಆಕೆ ವಯಸ್ಸಾಗಿರ್ತದೆ, ಅದರ ಮಗು ದೇವರು ಕೊಡ್ತಾರೆ. ಆದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, 1 ಅರಸು 4ನೇ ಅಧ್ಯಾಯ 21ನೇ ವಚನದಲ್ಲಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಫ್ಯಾಮಿಲಿ ನಡೆಸಬೇಕನ್ನೋದಾದ್ರೆ, ಒಂದು ಕುಟುಂಬ ಕಟ್ಟಲ್ಪಡಬೇಕನ್ನೋದಾದ್ರೆ ನಿನ್ನ ಕುಟುಂಬದಲ್ಲಿ ಫೇತ್, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಹೆಂಡತಿ ಗಂಡನ ನಂಬಬೇಕು, ಗಂಡ ಹೆಂಡತಿನ ನಂಬಬೇಕು. ಆ ಕುಟುಂಬ ಮಕ್ಕಳನ್ನ ನಂಬ್ತಾರೆ, ಮಕ್ಕಳು ನಿಮ್ಮನ್ನ ನಂಬ್ತಾರೆ. ಅವಾಗಲೇ ಆ ಕುಟುಂಬ ಕಟ್ಟಲ್ಪಡೋದು. ಇಲ್ಲಾಂದ್ರೆ ಆ ಕುಟುಂಬ ಸೈತಾನಿಗೆ ನರಕದ ಸ್ಥಳವಾಗಿ ಮಾರ್ಪಟ್ಟಿರ್ತದೆ. ಗಲಾಟೆಗಳು ಉಂಟಾಗ್ತಾ ಇರ್ತದೆ. ಪ್ರಿಯ ಸಹೋದರ ಸಹೋದರಿ, ಇವಾಗ ಯಾರಾದ್ರೂ ಇದ್ದೀರಾ ಇಲ್ಲಿ ಹೆಂಡತಿ ಮೇಲೆ ನಂಬಿಕೆ ಇರೋದು, ಗಂಡನ ಮೇಲೆ ಹೆಂಡತಿ ನಂಬಿಕೆ ಇಡದಿರುವಂತವ್ರು, ನಂಬಿಕೆ ಉಳ್ಳವರಾಗಿರಿ, ಚೇಂಜ್ ಮಾಡ್ಕೊಳ್ಳಿ ಪ್ರೇರೆ. ಈ ಶೂನ್ಯಮಳ ಹತ್ರ ಹೇಳ್ತಾಳೆ, ಬೇಗ ಗಂಡನಿಗೆ ಹೇಳ್ತಾ ಇದ್ದಾಳೆ, ಬೇಗ ಒಂದು ಕತ್ತೆ ಮತ್ತೆ ಒಬ್ಬ ಸೇವಕನ್ನ ಕಳಿಸು ಅಂತ ಹೇಳ್ಬೇಕಾದ್ರೆ ಗಂಡ ಹೇಳ್ತಾನೆ, ರೆಡಿ ಮಾಡ್ಕೊಡ್ತಾನೆ ಒಂದು ಕತ್ತೆ. ಒಬ್ಬ ಪರ ಪುರುಷನ ಜೊತೆ ತನ್ನ ಹೆಂಡತಿನ ಕಳಿಸ್ಕೊಡ್ತಾ ಇದ್ದಾನೆ. ಎಲ್ಲಿಗೆ? ಕರ್ಮೇಲ್ ಬೆಟ್ಟಕ್ಕೆ. ಶೂನ್ಯಮೇಳ ಇದ್ದಂಥ ಊರಿಂದ ಕರ್ಮೇಲ್ ಬೆಟ್ಟಕ್ಕೆ. ಇಲ್ಲ ಅಂದ್ರು ಅಬ್ಬಬ್ಬ ಅಂತ ಹೇಳಿದ್ರು 30 ಕಿಲೋಮೀಟರ್. ಆಗಿನ ಕಾಲದಲ್ಲಿ ಲೆಕ್ಕ ಹಾಕೋದಾದ್ರೆ ಒಂದು ಕತ್ತೆ ಮೇಲೆ ಮಗುನ ಇಡಿಸಿ ಈಕೆ ಕತ್ತೆ ಮೇಲೆ ಕುತ್ಕೊಂಡು ಪರ ಪುರುಷನ ಜೊತೆ ಒಬ್ಬ ಗಂಡ ಕಳಿಸ್ಕೊಡ್ಬೇಕಾದ್ರೆ ಏನ್ ಅಂದ್ಕೊಂಡಿರ್ಬೋದು ಗಂಡ? ಯಾವ ರೀತಿ ಯೋಚನೆ ಮಾಡಿರ್ಬೋದು? ಅವನು ಚೆನ್ನಾಗಿ ಗೊತ್ತು, ನನ್ನ ಹೆಂಡತಿ ಎಲ್ಲೋದ್ರೂ ಬಂಗಾರನೇ ಅಲ್ವಾ? ಅಮ್ಮ ನಿಮ್ಗೆ ಕೇಳಿರೋ ಬಂಗಾರ ಇರ್ತದೆ, ಎದ್ದು ಬಿಸಾಕ್ಬಿಟ್ಟದೇನು ಹಿತ್ತಾಳೆ ಆಗ್ಬಿಡ್ತದ? ಬ್ರದರ್ ಆಗ್ತದ? ಪುಟ್ಟರಾಜ ಬ್ರದರ್ ಆಗ್ತದ? ಬಂಗಾರ ಎತ್ತು ಬಿಸಾಕಿದ್ರೆ ನೀರಿಗೆ ಹೋದ ಅದು ಹಿತ್ತಾಳೆ ಆಗ್ತದ, ಕಂಚೆ ಆಗ್ತದ? ಇಲ್ಲ, ಬಂಗಾರ ಎಲ್ಲಿದ್ರು ಬಂಗಾರನೇ. ಹಲ್ಲೆಲೂಯ. ಈ ಪುರುಷ ಏನಂತ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಎಲ್ಲಿ ಹೋದ್ರೂ ಪವಿತ್ರಳಾಗೇ ಇರ್ತಾಳೆ. ಆ ನಂಬಿಕೆ, ನನ್ನ ಹೆಂಡತಿ ಎಲ್ಲಿ ಹೋದ್ರೂ ಭಯಭಕ್ತಿ ಉಳ್ಳವಳೇ ಆಗಿರ್ತಾಳೆ. ಆ ನಂಬಿಕೆ ಕುಟುಂಬಗಳಲ್ಲಿ ಬರಬೇಕು. ಇವತ್ತು ಆ ನಂಬಿಕೆನ ಪಿಸಾಸಿ ಏನ್ ಮಾಡ್ತಾ ಇದ್ದಾನೆ? ದುಷ್ಟ ಪಿಸಾಸಿ ಕೆಡಿಸ್ತಾ ಇದ್ದಾನೆ, ತೆಗೆದಾಕ್ತಾ ಇದ್ದಾನೆ. ಕುಟುಂಬದಲ್ಲಿ ನಂಬಿಕೆ ಬರೋದಾಗಿ ಅವನು ಮಾಡ್ತಾ ಇರ್ಬೇಕಾದ್ರೆ ಕಾರಣ ಗೊತ್ತಾ? ನಾವುಗಳು ಆ ಒಂದು ಚಾನ್ಸ್ಗಳನ್ನ ಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಂಬಿಕೆ ಅನ್ನೋದು ಇರಬೇಕು. ತಡೆ ಹಾಕ್ಸಿ ಓಡ್ತಾ ಇದ್ದಾನೆ, ಕತ್ತೆ ಓಡಿಸ್ಕೊಂಡು. ಎಲಿಶಾಲ್ ಕೇಳ್ತಾ ಇದ್ದಾನೆ, ಶೂನೇಮಳ ಕೇಳ್ಬೇಕಾದ್ರೆ ಶೂನೇಮಳ ಹೇಳ್ತಾ ಇದ್ದಾಳೆ, ಕ್ಷೇಮವೋ ಅಂತ ಕೇಳ್ಬೇಕಾದ್ರೆ ಆಕೆ ಏನ್ ಹೇಳಿದ್ರಲ್ಲ ಗೊತ್ತಾ? ಕ್ಷೇಮ ಇಲ್ಲ ಅಂತ ಹೇಳ. ನಂಬಿಕೆ ಇರುವಂತ ಸ್ತ್ರೀ ಏನ್ ಹೇಳ್ತಾ ಇದ್ದಾಳೆ ಎಲಿಶನಿಗೆ? ಕ್ಷೇಮ, ನಾನು ಸೌಖ್ಯವಾಗಿದ್ದೀನಿ. ಮನೆಯಲ್ಲಿ ಜೀವಿಸ್ತಂತ ದೇವ ಮಕ್ಕಳೇ, ಮದುವೆ ಆದವರೇ, ನಿಮ್ಮ ಕುಟುಂಬಗಳಲ್ಲಿ ಕಷ್ಟಗಳು ಬಂದಾಗ ನಂಬಿಕೆನ ಯೂಸ್ ಮಾಡ್ರಿ, ಫೇತ್ ಮಾತಾಡ್ರಿ. ನಂಬಿಕೆ ವರ್ಕ್ ಮಾಡ್ತದೆ. ನಂಬಿದರೆ ದೇವರ, ಗಟ್ಟಿಯಾಗಿ ನಂಬಿದರೆ ನಂಬಿಕೆನ ಯೂಸ್ ಮಾಡ್ರಿ. ಈ ಸ್ತ್ರೀ ಹೇಳ್ತಾಳೆ, ನನ್ನ ಮಗ ಸುಖವಾಗಿದ್ದಾನೆ ಎಂಬುದಾಗಿ. ಓಡಿ ಬರ್ತಾಳೆ. ನಂಬಿಕೆ ಉಳ್ಳ ಸ್ತ್ರೀ ಆಗಿದ್ಲು. ಗಂಡನಿಗೆ ಕಷ್ಟ ಬಂದಾಗ ನಂಬಿಕೆ ಮಾತುಗಳನ್ನ ಹೇಳ್ರಿ. ಆಪತ್ತಲ್ಲಿ ಸಿಕ್ಕೊಂಡಾಗ ನಂಬಿಕೆ ಮಾತುಗಳನ್ನ ಹೇಳ್ರಿ. ಫ್ಯಾಮಿಲಿ ಕಟ್ಟಲ್ಪಡಬೇಕು, ಒಡೆಯಲ್ಪಡಬಾರ್ದು. ಇದು ನಂಬಿಕೆ ಪ್ರಿಯರೇ. ನಿನಗೆ ನಂಬಿಕೆ ಇಲ್ಲ, ಕುಟುಂಬ ಕಟ್ಟಲ್ಪಡಲ್ಲ, ಒಡೆಯಲ್ಪಡ್ತದೆ. ಬಿ ಕೇರ್ಫುಲ್ ಆಗಿರ್ರಿ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವನದಲ್ಲಿ ನಿನ್ನ ಗಂಡನ ಕುರಿತು ನಂಬಿಕೆ ಇರಬೇಕು. ಎಷ್ಟೋ ಪುರುಷರು ಇವತ್ತು ಒಂದೊಂದ್ಸಲ ಕೆಲವು ಜಾಗದಲ್ಲಿ ನಾನು ನ್ಯೂಸಲ್ಲಿ ಕೇಳಲ್ಪಟ್ಟಿದ್ದೀನಿ, ಅನೇಕ ಜಾಗಗಳಲ್ಲಿ ಕೇಳಲ್ಪಟ್ಟಿದ್ದೀನಿ. ತನ್ನ ಹೆಂಡತಿ ಬೇಗ ಚೆನ್ನಾಗಿ ರೆಡಿ ಆದ್ರೆ ಅವನಿಗೆ ಅನುಮಾನ ಅಲ್ವರಾ? ಸ್ನಾನ ಮಾಡಿ ಬಂದ್ರೆ ಎಲ್ಲಿಗೆ ಹೋಗ್ತಾಳೆ ಇವಳು, ಯಾಕೆ ಸ್ನಾನ ಮಾಡಿದ್ಲು? ಪಿಸಾಸಿ ಕ್ರಿಯೆಗಳಿದೆಲ್ಲ. ನಂಬಿಕೆ ಇರಬೇಕು ಕುಟುಂಬದಲ್ಲಿ. ಪುರುಷ ಯಜಮಾನನೇ ಕುಟುಂಬಕ್ಕೆ. ಹೆಂಡತಿ ಮೇಲೆ ಡೌಟ್ ಪಡಬೇಡ, ದೇವ ಮಕ್ಕಳ ಮೇಲೆ ಡೌಟ್ ಪಡಬೇಡ. ಅದೇ ರೀತಿ ಸ್ತ್ರೀಯರೇ, ನಿಮ್ಮ ಯಜಮಾನರು ಅನುಮಾನ ಪಡೋ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ನೀವು ನಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಕುಟುಂಬ ಛಿದ್ರ ಆಗ್ತದೆ. ಕುಟುಂಬ ಕಟ್ಟಲ್ಪಡಬೇಕು. ಈ ಶೂನ್ಯಮೇಳು ಓಡೋಗ್ತಾಳೆ. ಓಡೋಗಿ ಏನ್ ಹೇಳ್ತಾಳೆ ಗೊತ್ತಾ? ನಾನು ಎಷ್ಟೇ ಕಷ್ಟ ಆದ್ರೂ ನಂಬಿಕೆ ಉಳ್ಳವಳಾಗಿರ್ತೇನೆ. ನಾನು ಹೋಗ್ತೇನೆ, ಎಲಿಷನನ್ನ ಕಾಣ್ತೇನೆ, ನನ್ನ ಕಷ್ಟವೆಲ್ಲ ಹೇಳ್ಕೊಂತಾನೆ. ಅವಾಗ ಹೇಳ್ತಾನೆ, ಗಂಡ ಹೇಳ್ತಾನೆ, ಶೂನ್ಯಮೇಳೆ, ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಅಲ್ಲ, ಅಂದ್ರೆ ಇವತ್ತು ಭಾನುವಾರ ಅಲ್ಲ, ಇವತ್ತು ಶುಕ್ರವಾರ ಪ್ರಾರ್ಥನೆ ಇಲ್ಲ, ಇವತ್ತು ಬಂದ್ಬಿಟ್ಟು ಬೈಬಲ್ ಸ್ಟಡಿ ಇಲ್ಲ, ಆದ್ರೆ ನೀನ್ ಹೆಂಗ ಹೋಗ್ತಾ ಇದೀಯಾ? ಅವಾಗ ಏನ್ ಹೇಳ್ತಾ ಗೊತ್ತಾ? ಆಕೆ ಹೇಳ್ತಾ ಎಲ್ಲ ಕ್ಷೇಮ,
ನಾನು ಹೋಗುವುದು ದೇವರ ಚಿತ್ತ ಎಂಬುದಾಗಿ ಆಕೆ ಹೊರಡ್ತಾಳೆ. ಹೋಗ್ಬೇಕಾದ್ರೆ ಯಾಕೆ ಗಂಡನಿಗೆ ಮಗು ಸತ್ತಿಲ್ಲ ಅಂತ ಹೇಳಿಲ್ಲ ಗೊತ್ತಾ? ಸ್ತ್ರೀ ಎಷ್ಟು ಬುದ್ಧಿವಂತೆ ಗೊತ್ತಾ? ಒಂದು ವೇಳೆ ಗಂಡನಿಗೆ ಹೇಳಿದ್ರೆ ಗಂಡ ಏನ್ ಹೇಳ್ತಾನೆ ಗೊತ್ತಾ? ಬದುಕಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ಎಲಿಷ ಪ್ರಾರ್ಥನೆ ಮಾಡಿ ಬದುಕಿಸ್ಬೋದಾಗಿತ್ತು. ಈಗ ಸತ್ತೋಗಿದ್ದಾನೆ, ಸಾವಿಗೆ ಬೇಕಂತ ಪೆಟ್ಟಿ ಗುಂಡಿ ಏನ್ ಬೇಕೋ ಅದು ರೆಡಿ ಮಾಡಿ ಅಂತ ನಾನು ಹೇಳ್ತಾನೆ ಅನ್ಬಿಟ್ಟು ಗಂಡನಿಗೂ ಹೇಳ್ದಾನೆ. ಈ ಸ್ತ್ರೀ ಕತ್ತೆ ಓಡಿಸ್ಕೊಂಡು ಸೇವಕನ ಜೊತೆ ಓಡ್ತಾ ಇರ್ತಾಳೆ. ಹೋಗ್ತಾಳೆ, ಎಲಿಷನ ಹತ್ರ ಮಾತಾಡ್ತಾಳೆ. ನನ್ನ ಬಾಧೆ ಇದಿದೆ, ನನ್ನ ಕಷ್ಟ ಇದೆ, ನನಗೆ ದುಃಖ ಇದಿದೆ ಎಂಬುದಾಗಿ ಹೇಳ್ಬೇಕಾದ್ರೆ ದೇವರಲ್ಲಿ ಏನ್ ಮಾಡ್ತಾರೆ? ಎಲಿಷನ ಮುಖಾಂತರ ತನ್ನ ಮಗನನ್ನ ಬದುಕಿಸ್ಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ಗೇನೇ ಬಾಧೆ ಇದ್ರು, ಏನೇ ಕಷ್ಟ ಇದ್ರು ಓಡ್ಬಾ ದೇವ ಸಮ್ಮುಖಕ್ಕೆ, ದೇವ ಸೇವಕರ ಹತ್ರ ಓಡ್ಬಾ ನಿನ್ನ ನೀಡಿಕೆಗಳನ್ನ ನೀನು ಹೇಳ್ಬೇಕಾದ್ರೆ ಅವ್ರು ನಿಮಗೋಸ್ಕರ ಪ್ರಾರ್ಥಿಸ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಿನ್ನ ಗಂಡನ ಹತ್ರ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಕುಟುಂಬದಲ್ಲಿ ಒಡೆಯಲ್ಪಡಬಾರ್ದು ಅಂತ ಹೇಳೋದಾದ್ರೆ, ಕುಟುಂಬ ಚೆನ್ನಾಗಿರ್ಬೇಕು, ಕಟ್ಟಲ್ಪಡಬೇಕಾದ್ರೆ ಒಬ್ರಿಗೊಬ್ರಿಗೂ ನಂಬಿಕೆ ಅನ್ನೋದಿರಬೇಕು. ಇವತ್ತು ಎಷ್ಟೋ ಜಾಗದಲ್ಲಿ ನಂಬಿಕೆನೇ ಇರಲ್ಲ ಪ್ರಿಯರೇ. ಪ್ರತಿ ಕ್ಷಣ ನಂಬಿಕೆ ಇಡಬೇಕು. ಒಂದು ವೇಳೆ ನೀನ ಕೇಳ್ಬೋದು, ಒಂದೊಂದು ದಿನ ದೇವ್ರನ್ನ ನೀನ್ ನಂಬೇಕಮ್ಮ ಬ್ರದರ್, ದೇವ್ರನ್ನ ನಂಬೇಕು. ನಿನ್ ಕುಟುಂಬ ನಡಿಬೇಕಾದ್ರೆ, ನಿನ್ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ದೇವ್ರ ಮೇಲೆ ಭರವಸೆ ಇಡಬೇಕು, ಅವ್ರನ್ನ ನೋಡ್ಬೇಕು. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ವೀಕ್, ಪ್ರತಿ ಮಂತ್, ಪ್ರತಿ ಇಯರ್ ಯಾವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಒಂದು ವೇಳೆ ಬಂದು ಜನ ಹೇಳ್ಬೋದು, ಅಮ್ಮ ನಿಮ್ಗೇನು ತಿನ್ನೋಕ್ಕೆ ಊಟ ಇಲ್ವಂತೆ, ಹೇಳ್ಬೋದು ಒಳ್ಳೆ ಮನೆ ಇಲ್ವಂತೆ, ಒಳ್ಳೆ ಬಟ್ಟೆ ಇಲ್ವಂತೆ ನಿಮಗೆ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ನೀವೇನು ಹೇಳ್ಬೇಕು ಗೊತ್ತಾ? ದೇವ್ರು ನೋಡ್ಕೊಂತಾರೆ. ಹಲ್ಲೆಲೂಯಾ. ನಿನ್ನ ಉದ್ಧಾರ ಮಾಡೋ ದೇವ್ರು ನಿನ್ನ ಪಕ್ಕದಲ್ಲೇ ನಿಂತಿರ್ತಾರೆ. ನಿನ್ನ ರಕ್ಷಿಸೋ ದೇವ್ರು ನಿನ್ನ ಪಕ್ಕದಲ್ಲೇ ನಿಂತಿರ್ತಾರೆ. ಒಂದು ಕುಟುಂಬ ಕಟ್ಟಲ್ಪಡಬೇಕು ಪ್ರಿಯರೇ. ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಕಷ್ಟ ಅನುಭವಿಸ್ತೀಯ. ಕುಟುಂಬದಲ್ಲಿ ದಾವಿದ ರಾಜ ನೋಡಿ, ದಾವಿದ ರಾಜ, ನಾನು ಬೆಳಿಗ್ಗೆನೂ ಹೇಳ್ತಾ ಇದ್ದೆ, ಆತನು ಶುಭವು ಕೃಪೆ ಹಿಂಬಾಲಿಸೋದು ಅನ್ನೋದು ಯಾವಾಗ ಹೇಳಿದ್ದೆ? ದಾವಿದ ರಾಜನಾದ್ಮೇಲೆ ಹೇಳಿದ್ನಾ ಅಥವಾ ಕುರಿಗಳನ್ನ ಮೇಯಿಸ್ತಾ ಇರ್ಬೇಕಾದ್ರೆ ಹೇಳಿದ್ನಾ? ದಾವಿದ ರಾಜ ಹೇಳಿದ್ದು ಕುರಿಗಳನ್ನ ಮೇಯಿಸ್ತಾ ಇರ್ಬೇಕು, ಏನು ಇಲ್ದಿರ್ಬೇಕಾದ್ರೆ ಹೇಳಿದ್ದು. ನಿನ್ನ ಮನೆಗಳಲ್ಲಿ ಪ್ರವಾದನೆ ಮಾತುಗಳನ್ನ ಮಾತಾಡ್ತಾರಿ, ನಿನ್ನ ಮನೆಗಳಲ್ಲಿ ದೇವರ ವಾಕ್ಯಗಳನ್ನ ನುಡಿತಾರಿ, ನಿನ್ನ ಮನೆಗಳಲ್ಲಿ ನಿಮ್ಮ ಬಾಯಿಂದ ಒಳ್ಳೆ ಅರಿಕೆಗಳನ್ನ ಮಾಡ್ತಾರಿ. ನನ್ನ ಮಗ ಬದುಕ್ತಾನೆ ಅಂತ ಆ ಸ್ತ್ರೀ ಶೂನ್ಯ ಮೇಲೆ ಯಾವ ರೀತಿ ಹೇಳಿದ್ಲು, ಅದೇ ಪ್ರಕಾರ ನಿನ್ನ ಕುಟುಂಬದ ಕುರಿತು ಒಳ್ಳೆಯದನ್ನ ಮಾತಾಡ್ತಾರಿ. ಅರ್ಥ ಏನಂತ ಹೇಳಿದ್ರೆ ಅಕೌಂಟಬಿಲಿಟಿ ಅಂದ್ರೆ ಜವಾಬ್ದಾರಿಕೆ ಅನ್ನೋದಿರ್ಬೇಕು ನಮಗೆ. ಅಂದ್ರೆ ಜವಾಬ್ದಾರಿಕೆ ಇರಬೇಕು ನಮಗೆ. ನನ್ನಿಷ್ಟ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಹೇಳಿ ತಿರುಗಾಡೋಂಥ ಕ್ರೈಸ್ತರು ಹೆಣ್ಮಕ್ಳು ಗಂಡು ಮಕ್ಕಳಾಗಿರ್ಬಾರ್ದು. ನಿಮ್ಮ ಅಪ್ಪ ನಿಮ್ಮನ್ನ ಕೇಳ್ತಾರೆ, ಏನಮ್ಮ ಕಾಲೇಜ್ ಇರೋದು 5 ಗಂಟೆಗೆ ಬಿಡೋದು, ನೀನೇನು ಇಷ್ಟು ಗಂಟೆಗೆ ಬರ್ತಾ ಇದೀಯಾ? 7 ಗಂಟೆಗೆ ಬಂದರೆ ಹೆಂಗಂತ ಹೇಳಿದ್ರೆ ನೀನು ಹೇಳ್ಬೋದು, ನನ್ನಿಷ್ಟ, ನಾನು ಬರ್ತೀನಿ ಹೋಗ್ತೀನಿ. ಏನಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಈ ಥರ ಸಿನಿಮಾ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಕೂತ್ಕೊಬಾರ್ದು. ಹೆಣ್ಮಕ್ಳೇ ಗಂಡು ಮಕ್ಕಳು, ನನ್ನಿಷ್ಟ, ನಾನು ಯಾವಾಗ ಬರ್ತೀನಿ. ನಿಮ್ಮ ಅಪ್ಪ ಕೇಳ್ತಾರೆ, ರಾತ್ರಿ ಆಯ್ತು ಯಾಕೋ 10 ಗಂಟೆಗೆ ಬರ್ತಾ ಇದೆಯಾ ಅಂತ ಏನಾದರೂ ಕೇಳಿದ್ರೆ ನೀನು ಹೇಳ್ಬೇಕು, ನಾನು ಸೀರಿಯಲ್ ಡೈಲಾಗ್ ಎಲ್ಲ ಹೊಡ್ಕೊಂಡು ಕೂತ್ಕೊಂಬೇಡ, ನನ್ನ ಇಷ್ಟ, ನಾನು ಬರ್ತೀನಿ, ನನಗೆ ಎಲ್ಲ ಗೊತ್ತು, ಗಾಡಿ ಚೆನ್ನಾಗಿ ಓಡಿಸ್ತೀನಿ. ನೋ, ಯವನಸ್ಥ ಮಕ್ಕಳೇ ಕೇಳಿಸ್ಕೊಳ್ರಿ, ಯಾವ ಟೈಮ್ ನಿನಗೆ ಬಿಡ್ತಾರೋ ಕಾಲೇಜ್, ಯಾವ ಟೈಮ್ ನೀನು ಇರಬೇಕಂತ ಹೇಳಿರ್ತಾರ ಅಮ್ಮ ಅಪ್ಪ, ಆ ಟೈಮ್ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಅದೇನೆ ಜವಾಬ್ದಾರಿಕೆ. ಸುಮ್ಮನೆ ಕುದುರೆ ಥರ ಸುತ್ತಾಡ್ಕೊಂಡು ಮನೆಗೆ ಲೇಟಾಗಿ ಬರ್ತೀನಿ, ಸ್ಕೂಲಲ್ಲಿ ಆ ಫಂಕ್ಷನ್ ಇತ್ತು, ಈ ಫಂಕ್ಷನ್ ಇತ್ತು, ಕಾಲೇಜಲ್ಲಿ ಆಗಿತ್ತು, ಫ್ರೆಂಡ್ಸ್ ಕೇಕ್ಗಳು ಕಟ್ ಮಾಡ್ತಾ ಇದ್ರು, ಎಲ್ಲ ಫಂಕ್ಷನ್ಗಳು ಮುಗಿಸ್ಕೊಂಡು ಆಮೇಲೆ ನೀನು ಮನೆಗೆ ಬರೋದ್ರ ಜವಾಬ್ದಾರಿಕೆ ಇಲ್ದಿರುವಂಥ ಹೆಣ್ಮಕ್ಳು, ಗಂಡು ಮಕ್ಕಳು, ಪುರುಷ, ಸ್ತ್ರೀಯರು ಜವಾಬ್ದಾರಿಕೆ ಮನೆಯಲ್ಲಿರಬೇಕು. ಕಾಲೇಜ್ ಎಷ್ಟು ಗಂಟೆಗೆ ಬಿಡ್ತಾರೆ, ಕೆಲಸ ಎಷ್ಟು ಗಂಟೆಗೆ ಬಿಡ್ತಾರೆ, ಊರೆಲ್ಲ ಸುತ್ತಾಡ್ಕೊಂಡು ಬರೋದಲ್ಲ. ಜವಾಬ್ದಾರಿಕೆ ಅನ್ನೋದು ಇರ್ಬೇಕು ನಿನಗೆ. ನನಗೆ ಜವಾಬ್ದಾರಿಕೆ ಇಲ್ಲ ಬಿಡು, ನಾನು ಹೆಂಗ್ ಬೇಕಾದ್ರೂ ಬರ್ತೀನಿ. ಹಲೋ, ನೀನ್ ಇಲ್ಲ ಅಕೌಂಟ್ ಕೇಳಲ್ಲ, ಅಲ್ಲ ಅಕೌಂಟ್ ಕೇಳ್ತಾರೆ. ನಾನು ಅಲ್ಲೂ ಕೂಡ ಲೆಕ್ಕ ಕೇಳಲ್ಲ ಅಂತೇಳಿ, ಲೆಕ್ಕ ಅವ್ರಿಗೆ ಚೆನ್ನಾಗಿ ಗೊತ್ತು, ಪಕ್ಕ ಎತ್ತಿ ನರ್ಕಕ್ಕೆ ಹಾಕೋಕೆ. ಅರ್ಥ ಆಯ್ತಾ ಮಕ್ಕಳೇ? ಜವಾಬ್ದಾರಿಕೆ ಆಗಿರ್ಬೇಕು ಮನೆಯಲ್ಲಿ. ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಬಂದಾಗ ಅಮ್ಮ ಅಪ್ಪ ಬರೋ ತನಕ ಪಾತ್ರೆಗಳು ಹಂಗೆ ಬಿದ್ದಿರಬೇಕು,
ಕೆಲಸ ಮಾಡಲ್ಲ. ಜವಾಬ್ದಾರಿಕೆ ಇಲ್ದಿರುವಂತ ಜೀವಿಸಬಾರ್ದು. ಆ ಥರ ಹೇಳ್ಕೊಳ್ಬೇಡ್ರಿ ಅಮ್ಮ ಮಕ್ಕಳಿಗೆ ಕೂಡ. ಅವರು ಕೆಲಸ ಮಾಡಬೇಕು, ಜವಾಬ್ದಾರಿಕೆ ವಹಿಸ್ಕೊ. ಅವರೇ ಉನ್ನತ ಸ್ಥಾನದಲ್ಲಿ ಮುಂದಕ್ಕಿರೋದು. ಜವಾಬ್ದಾರಿಕೆ ವಹಿಸ್ಕೊಬೇಕು. ನಮಗೆ ಸಂಬಳ ಬರ್ತದೆ, ಸಂಬಳ ಬಂದಿದ ತಕ್ಷಣ ನನ್ನ ಸಂಬಳ ಒಂದು ಕಡೆ, ಆಕೆ ಸಂಬಳ ಒಂದು ಕಡೆ ನಾವು ಮಾಡಲ್ಲ. ಇಬ್ರಿಗೂ ಸಂಬಳ ಬಂದಾಗ ಏನು ಮಾಡ್ತೀವಿ ಗೊತ್ತಾ? ದೇವ್ರಿಗೆ ಏನು ಕೊಡಬೇಕೋ ಆ ಒಂದು ಭಾಗನ ಎತ್ತಿಡ್ತೀವಿ. ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ಎತ್ತಿಟ್ಬಿಟ್ಟು ಮುಂದೆ ಇರೋದನ್ನ ಆ ಮಿಕ್ಕಿದ್ನ ಏನು ಮಾಡಬೇಕು ಅಕೌಂಟ್. ದೇವ್ರು ಸುಮ್ಮನೆ ಹಣ ಕೊಡಲ್ಲ. ನೀವು ಕೊಡೋಂಥ ಹಣ ಕೂಡ ಸುಮ್ಮನೆ ಇರಲ್ಲ. ನಿಮ್ಮ ಕುರಿತು ದೇವರಿಗೆ ಜವಾಬ್ದಾರಿಕೆ ಕೊಡಬೇಕಾಗಿರೋದು ದೇವ ಸೇವಕರ ಕೆಲಸ. ಒಂದೊಂದು ಅಮೌಂಟ್ ಕೂಡ, ಒಂದೊಂದು ರೂಪಾಯಿ ಕೂಡ ಲೆಕ್ಕ ಇದೆ. ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋಕ್ಕಾಗಲ್ಲ ಸಿಸ್ಟರ್, ಬ್ರದರ್. ನೀವು ಕೊಡೋ ದಶಮ ಭಾಗ, ನಾವು ಬರುವಂತಹ ದಶಮ ಭಾಗನ ನಾವು ಫ್ಯಾಮಿಲಿಯಾಗಿ ಕುತ್ಕೊಂಡು ಯೋಚನೆ ಮಾಡ್ತೀವಿ. ಈ ಅಮೌಂಟ್, ಈ ಒಂದು ದಶಮ ಭಾಗನ ಎತ್ತು ಫಸ್ಟ್ ದೇವ್ರಿಗೆ ಕೊಡ್ತೀವಿ. ಇನ್ನು ಮಿಕ್ಕಿದನ್ನ ಏನು ಮಾಡಬೇಕು, ಎಷ್ಟು ಮಿಕ್ತದೆ, ಕೊನೆಯಲ್ಲಿ ಝೀರೋನು ಬರ್ತದೆ ನಮಗೆ. ಆ ಝೀರೋ ಬಂದಾಗಲೇ ನಮಗೆ ಅದ್ಭುತಗಳು ನಡೆಯೋದು. ಝೀರೋ ಬಂದಾಗ ನಿಜವಾಗ್ಲೂ ಅದ್ಭುತಗಳು ನಡೀತದೆ. ದೇವ್ರನ್ನ ನೋಡ್ತಾ ಇರ್ತೀವಿ. ಝೀರೋ ಬರೋ ತನಕ ಕಾಯ್ತಾ ಇರ್ತೀವಿ. ದೇವರೇ ನೀನೇ ಕೊಡ್ಬೇಕಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ರಾತ್ರಿಗಳಲ್ಲೇ ಎದ್ದು ಪ್ರಾರ್ಥನೆ ಮಾಡ್ತೀವಿ. ದೇವ ಸಮ್ಮುಖದಲ್ಲಿ ಕಣ್ಣೀರು ಇಡ್ತೀವಿ. ನಮ್ಮ ಹತ್ರ ಇಲ್ಲಪ್ಪ. ಪ್ರಾರ್ಥನೆ ಮಾಡಬೇಕಾದ್ರೆ ಆ ಝೀರೋ ಟೈಮಲ್ಲಿ ಹೇಗಾದರೂ ಅದ್ಭುತ ಮಾಡಿ ದೇವ್ರು ನಡೆಸ್ತಾರೆ. ನಿನಗೆ ಜವಾಬ್ದಾರಿಕೆ ಇದ್ರೆ ಫ್ಯಾಮಿಲಿಯಲ್ಲಿ ದೇವ್ರ ಅದ್ಭುತ ಮಾಡ್ತಾರೆ. ಹಾಲೆಲೂಯಾ. ತಾಯಿಗೆ ಮಗಳ ಮೇಲೆ ಜವಾಬ್ದಾರಿಕೆ ಇರಬೇಕು, ತಂದೆಗೆ ಜವಾಬ್ದಾರಿಕೆ ಇರಬೇಕು. ಮಗಳು ಎಷ್ಟು ಗಂಟೆಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ, ಮಗ ಎಷ್ಟು ಗಂಟೆಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ ಅಲ್ವಾಣ? ಮಕ್ಕಳು ಎಲ್ಲೆಲ್ಲಿ ಹೋಗ್ತಾನೆ ನನ್ನ ಜವಾಬ್ದಾರಿಕೆ ಇರಬೇಕು. ನಾನು ಎಲ್ಲರನ್ನೂ ಸೇರಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬೊಬ್ರಿಗೂ ನಿಮಗೆ ಲೆಕ್ಕ ಕೊಡುವಂತ ದೇವ ಮಕ್ಕಳು ನೀವು ಆಗಿರಬೇಕು. ನಿನಗೆ ಲೆಕ್ಕ ನೀನು ಕೊಡದೆ ಹೋದ್ರೆ ನಿಂದು ಅನ್ನೋದು ನಿನಗೆ ದೇವ್ರು ಕೊಡೋದೇ ಇಲ್ಲ. ನನ್ನ ಇಷ್ಟ, ನಾನು ಹೆಂಗೆ ಬೇಕಾದ್ರೂ ಬದುಕ್ತೀನಿ, ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತ ನೀನು ನೆನೆಸ್ಕೊಂಡಿದ್ರೆ ಹುಷಾರಾಗಿರು. ಟೈಮ್ ಬರ್ತದೆ, ಟೈಮ್ ಇದೆ. ಬಿ ಕೇರ್ಫುಲ್ ಆಗಿರಿ ಯವನ ಮಕ್ಕಳೇ. ದೇವ ಜನರೇ, ನಿಮ್ಮ ಫ್ಯಾಮಿಲಿ ಕಟ್ಟಲ್ ಪಡಬೇಕು. ನಿಮ್ಮ ಫ್ಯಾಮಿಲಿ ಕೆಡವಲ್ ಪಡಬಾರ್ದು. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಒಳ್ಳೇದಾಗಿರ್ಬೇಕು ಪ್ರಿಯ ಸಹೋದರಿ. ಅವಾಗಲೇ ನಿಮಗೆ ಒಳ್ಳೆ ಅಕೌಂಟಬಲ್ ಆಗಿ ನೀವು ಇರೋದಾದ್ರೆ ಖಂಡಿತವಾಗಿ ನೀವು ಎಲ್ಲ ಕಾರ್ಯಗಳಲ್ಲೂ ದೇವರು ನಿಮ್ಮ ಮುಖವನ್ನ ಮೇಲೆ ಎತ್ತರೆ ನೀವು ತಲೆ ಎತ್ತದವರಾಗಿರ್ತೀರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವು ಒಂದು ವೇಳೆ ಜವಾಬ್ದಾರಿಕೆ ಕೊಡಲ್ಲ, ಜವಾಬ್ದಾರಿಕೆ ಮನೇಲಿ ತಕೊಡಲ್ಲ, ಮಕ್ಕಳು ತಕೊಳಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬ ಗ್ಯಾರಂಟಿ, ನಾನು ಹೇಳ್ತೀನಿ ಇಲ್ಲಿ ದೇವ ಸೇವಕನಾಗಿ, ಜವಾಬ್ದಾರಿಕೆ ತಕ್ಕೊಂಡು ನನಗೆ ಇದು ಜವಾಬ್ದಾರಿಕೆ ಇದೆ, ನಾನು ಈ ಕೆಲಸ ಮಾಡಬೇಕು, ನಮ್ಮಮ್ಮ ಅಪ್ಪ ಬರೋ ತನಕ ಈ ಕೆಲಸ ಮಾಡಬೇಕು, ವಹಿಸ್ಕೊಳ್ಬೇಕು. ಅಪ್ಪ ಅಮ್ಮ ಆಚೆ ಹೋಗಿದ್ರೆ ಈ ಕೆಲಸಗಳನ್ನ ನಾನು ವಹಿಸ್ಕೊಳ್ತೀನಿ, ಮನೆಗೆ ಸರಿಯಾದ ಸಮಯಕ್ಕೆ ಬರ್ತೀನಿ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಲ್ಲ, ನಾನು ಮನೆಯಲ್ಲಿ ಇರ್ತೀನಿ. ನೋಡಪ್ಪ ಅಂತ ಫ್ಯಾಮಿಲಿ ಬಂದ್ಬಿಟ್ಟು ಹೆಂಗಿರ್ತದೆ ಗೊತ್ತಾ? ಪರಲೋಕ ಕಣ್ರಿ ಅದು. ಪರಲೋಕ ಎಲ್ಲಿದೆ? ಪರಲೋಕ. ಜನ ಬಂದು ನೋಡ್ತಾ ಇರ್ತಾರೆ, ಇದೇಮ್ಮ ಪರಲೋಕ, ಏನು ಚೆನ್ನಾಗಿದೆ ಆ ಫ್ಯಾಮಿಲಿ ಅಂತ. ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ 100% ನರಕ ಆಗೋಗಿರ್ತದೆ. ನರಕ ಆಗ್ಬೇಕಾ ಫ್ಯಾಮಿಲಿ? 1 ರೂಪಾಯಿ ಕೊಟ್ಟರು, 10 ರೂಪಾಯಿ ಕೊಟ್ಟರು ಲೆಕ್ಕ. ಅದು ಮಾತ್ರ ಅಲ್ಲ, ನಿನ್ನ ಟೈಮಿಂಗ್ ಸರಿ ಲೆಕ್ಕ. ಒಂದ್ಸಲ ಒಬ್ಬ ಹುಡುಗ ಈ ರೀತಿ ಹೇಳ್ತದೆ, ಅಮ್ಮ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ದೇವ್ರಿಗೆ ಸಮಯ ಕೊಡಲ್ಲ ಅಂತ. ಇಲ್ಲಿ ಕೇಳ್ಕೊಡ್ರಿ, ಇಲ್ಲಿ ಕೂಡ ಲೆಕ್ಕ ನಾನು ಕೇಳ್ತೀನಿ, ಕೇಳಿಸ್ಕೊಡ್ರಿ ಮಕ್ಕಳೇ. ಯವನ ಮಕ್ಕಳು ನೀವೆಲ್ಲ ಬರ್ತೀರ ಆರಾಮಾಗಿ ಹಿಂಗೆ ಕುತ್ಕೊಂಡು ಹಲ್ಲೆಲೂಯಾ ಸ್ತುತಿ ಮಾಡಿರಿ. ಏನಿದು ಅವತಾರಗಳು? ಸ್ಕೂಲಲ್ಲಿ ಟೀಚರ್ ಹೋದ್ರೆ ಕೈ ಮೇಲೆ ಎತ್ತು ಪಿ ಟಿ ಮಾಸ್ಟರ್ ಹಂಗೆ ಹೇಳ್ತಾರಾ? ಪಿ ಟಿ ಮಾಸ್ಟರ್ ಹೇಳ್ತಾರೆ ಹ್ಯಾಂಡ್ಸ್ ಅಪ್ ಅಂದ ತಕ್ಷಣ ಏನು ಹೇಳ್ತಾರೆ ಮಕ್ಕಳೆಲ್ಲ? ಮೊಣ್ಕಾಲು ಹಾಕಂದ್ರೆ ಮೊಣ್ಕಾಲು ಹಾಕ್ತಿರಲ್ಲ, ಇಲ್ಲಿ ಬಂದ್ಬಿಟ್ರೆ ಮಾತ್ರ ಹಲ್ಲೆಲೂಯಾ ಸ್ತುತಿ ಮಾಡಿದ್ರೆ ಹಿಂಗೂ ಇಲ್ಲ, ಹಿಂಗೂ ಇಲ್ಲ, ಈ ಶೇಪ್ ಇಲ್ಲ, ಹಿಂಗೆ ಅಲ್ಲ ಬ್ರದರ್. ನಿಮ್ಮ ಮಕ್ಕಳಿಗೆ ನಾನು ಎಚ್ಚರಿಸ್ತಾ ಇದ್ದೀನಿ, ಸ್ಕೂಲಲ್ಲೇ ಹಂಗೆ ಮಾಡಬೇಕಾದ್ರೆ ಇಲ್ಲೆಲ್ಲ ಯಾಕೆ ಕಂಡೀಷನ್ ಇರಬಾರ್ದಾ? ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಎಚ್ಚರಿಸ್ಬೇಕಾದ್ರೆ ಇಲ್ಲಿ ಎಚ್ಚರಿಸಬಾರ್ದಾ? ಸ್ಕೂಲಲ್ಲಿ ಅದು ಪರಲೋಕ ಕರ್ಕೊಂಡು ಹೋಗಲ್ಲ, ಜ್ಞಾನ ಅಷ್ಟೇನೆ ಅದು. ಇಲ್ಲಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಯಾರೇ ಮುಂದೆ ಕುತ್ಕೊಂಡವ್ರು, ಯಾರೇ ಹೆಣ್ಮಕ್ಳಾಗ್ಲಿ ಹಿಂದೆ ಮುಂದೆ ಚಪ್ಪಾಳೆ ತಟ್ಟಿ ಆರಾಧನೆ ಮಾಡ್ರಿ. ಹೆಣ್ಮಕ್ಳು, ಚಿಕ್ಕ ಚಿಕ್ಕ ಮಕ್ಕಳೇ, ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅದನ್ನ.
ಆ ಹುಡುಗ ಹೇಳ್ತಾನೆ ಅಮ್ಮನಿಗೆ, ಅಮ್ಮ ನಾನು ಓಡ್ ಬರ್ತೀನಿ. ಅವನು ಹೇಳ್ತಾನೆ ನಾನು ಬರೋದು ಲೇಟ್ ಆಗ್ತದೆ. ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ಸರಿ ಆಯ್ತು ನಾನು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಏನು ಹೇಳ್ತಾನೆ ಗೊತ್ತಾ, ಫೋನ್ ಮಾಡಿ ಅಮ್ಮ ಇನ್ನೊಂದು ½ ಅವರಲ್ಲಿ ನಾನು ಮನೆಯಲ್ಲಿ ಇರ್ತೀನಿ, ಬೇಗ ಬಂದ್ಬಿಡ್ತೀನಿ, ನನಗೆ ಊಟ ರೆಡಿ ಮಾಡಿದ್ರು. ಅಮ್ಮ ಎಷ್ಟು ಹೇಳಿದ್ರು ಅವ್ನು ಕೇಳಲ್ಲ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ, ಪ್ರತಿಯೊಬ್ಬೊಬ್ರಿಗೂ ಟೈಮ್ ಇದೆ. ನಿನ್ನ ಟೈಮ್ನ ದೇವ್ರು ಸೈತಾನ್ ಕದ್ದುಕೊಳ್ತಾ ಇರ್ತಾನೆ. ದೇವರಿಗೆ ನಿಮ್ಮ ಟೈಮ್ಗಳು ಕೊಡೋದಾದ್ರೆ ಬೈಬಲು, ವಾಕ್ಯ, ಪ್ರಾರ್ಥನೆ, ಶುದ್ಧತ್ವ, ಒಳ್ಳೆ ಸ್ನೇಹಿತರು, ಒಳ್ಳೆ ಕುಟುಂಬ, ಸರಿಯಾದ ಸಮಯಕ್ಕೆ ಮನೆಗೆ ಹೋಗೋದು, ಮನೆಯಿಂದ ಆಚೆ ಬರೋದು. ಒಂದು ವೇಳೆ ಈ ಕತೆ ನಂಗೆ ಜ್ಞಾಪಕ ಇಟ್ಕೊಳ್ರಿ, ಒಂದು ವೇಳೆ ತಾಯಿ ಹೇಳ್ತಾರೆ, ಹುಡುಗಿ ಹೆಣ್ಮಗಳೇ ಬಾಗಿಲಲ್ಲಿ ನಿಂತ್ಕೊಂಡು ಯಾರನ್ನ ನೋಡ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಮುಖ ಸಪ್ಪಗೆ ಮಾಡ್ಕೊಳಲ್ಲ, ಕೊಡು ಒಳ್ಳೆ ಆನ್ಸರ್. ಇಲ್ಲಮ್ಮ ನಾನು ಆ ಥರ ಹುಡುಗಿ ಅಲ್ಲ, ಇಲ್ಲಪ್ಪ ನಾನು ಆ ಥರ ಹುಡುಗ ಅಲ್ಲ. ಇದೆಲ್ಲ ಅಕೌಂಟ್ ಇರ್ಬೇಕು ನಮಗೆ. ದೇವ್ರು ನಮ್ಮನ್ನು ಕೇಳ್ತಾರಮ್ಮ, ದೇವ್ರು ನಮ್ಮನ್ನು ಕೇಳ್ತಾರೆ. ಇದು ಕುಟುಂಬ ಕಟ್ಟಲ್ಪಡಬೇಕು. ಒಂದನೇದಾಗಿ ಏನಾಗಿರ್ಬೇಕು, ನಂಬಿಕೆ. ಎರಡನೇದಾಗಿ ಜವಾಬ್ದಾರಿಕೆ. ಈ ಹುಡುಗ ಹೇಳ್ತಾನೆ ಬರಲ್ಲ ಅಂತ, ಅಮ್ಮ ಹೇಳ್ತಾನೆ ಇನ್ನು 10 ನಿಮಿಷದಲ್ಲಿ ಬರ್ತೀನಿ, ಬರಲ್ಲ ಅಂತ ಹೇಳಿದ್ರು ರೋಷವಾಗೋದು ಅಂತೀನಿ, ಬರಬೇಕಾದ್ರೆ ಊಟ ಇಟ್ಟಿರ ಅಂತ ಹೇಳ್ತಾನೆ. ತಾಯಿ ಫೋನ್ ಮಾಡ್ತಾಳೆ, ಫೋನ್ ತೆಗಿತಾ ಇಲ್ಲ. 1 ಅವರ್ ಆಗ್ತದೆ, 2 ಅವರ್ ಆಗ್ತದೆ, ಫೋನ್ ತೆಗಿಲ್ಲ. 3 ಅವರ್ ಆಗ್ತದೆ, ಫೋನೇ ತೆಗಿಯಲ್ಲ. 4 ಅವರ್ ಆಗ್ತದೆ, ಫೋನ್ ತೆಗಿಲ್ಲ. ಆಮೇಲೆ ಯಾರೋ ಒಬ್ಬರನ್ನ ಕಾಲ್ ಮಾಡ್ತಾನೆ. ಇದನ್ನು ಯಾರ್ದು ನಂಬರ್ ಅಂತ ಕೇಳಿದಾಗ ನಾನು ಅವ್ರ ತಾಯಿ ಅಂತ ಹೇಳಿದಾಗ ಆ ತಾಯಿಗೆ ಒಂದು ಸ್ಯಾಡ್ ನ್ಯೂಸ್ ಏನು ಗೊತ್ತಾ, ಮಗ ಫಾಸ್ಟಾಗಿ ಬಂದು ಗಾಡಿ ಯಾವುದೋ ಲಾರಿಗೆ ಹೊಡೆದು ಸತ್ತೋಗಿರ್ತಾರೆ. ಟೈಮ್ ಅನ್ನೋದು ಎಲ್ಲರಿಗೂ ಇರ್ತದೆ, ಬಿ ಕೇರ್ಫುಲ್. ಅದಕ್ಕೆ ನಿಮಗೆ ಇರಬೇಕಾದ್ರೆ ತಂದೆ ತಾಯಿಗೆ ತಗ್ಗಿ ನಡೀರಿ ಮಕ್ಕಳೇ, ತಗ್ಗಿ ನಡೀರಿ ಮಕ್ಕಳೇ, ಹೇಳಿದ ಮಾತು ಕೇಳ್ರಿ, ಜವಾಬ್ದಾರಿಕೆ ವಹಿಸ್ಕೊಳ್ರಿ. ನನ್ನ ಬ್ಯಾಗು ಇದು ನಂದಲ್ಲ, ಆ ಥರ ಇರಬಾರ್ದು. ಆ ಹುಡುಗ ಸಾಯ್ತಾನೆ. ಆ ಹುಡುಗನ ನೋಡೋಕ್ಕೆ ಅಡ್ರೆಸ್ ಇಲ್ದಿರಂಗೆ ಆಕ್ಸಿಡೆಂಟ್ ಆಗಿರ್ತಾನೆ, ಮುಖಾನೇ ಬದಲಾವಣೆ ಆಗೋಗಿರ್ತದೆ. ಒಂದನೇದಾಗಿ ಎಫ್ ಏನು ತೋರಿಸ್ತದೆ? ಹಲ್ಲೆಲೂಯಾ. ಎಫ್ ಏನು ತೋರಿಸ್ತದೆ? ಎ ಜವಾಬ್ದಾರಿಕೆ ಇರಬೇಕು ಅಲ್ವಾ? ನಮಗೆ ಜವಾಬ್ದಾರಿಕೆ ಅನ್ನೋದು ಇರಬೇಕು. ಅವಾಗಲೇ ನಿಮ್ಮ ಯಜಮಾನ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಿಮ್ಮ ಯಜಮಾನ್ಗೆ ಗೊತ್ತಿಲ್ಲದೇನೆ ಯಾವುದಾದ್ರೂ ಸೀಕ್ರೆಟ್ ನೀವು ಕೆಲಸ ಇಟ್ಕೊಂಡ್ರಿ, ಚೀಟಿ ಮತ್ತೊಂದು ಯಜಮಾನ್ ಗೊತ್ತಿಲ್ಲದೇನೆ ಆ ಕುಟುಂಬ ಬಹಳ ಡೇಂಜರ್ ಆಗಿರ್ತದೆ. ಒಬ್ರಿಗೊಬ್ರು ತಿಳಿಸ್ಕೊಳ್ರಿ, ಈ ಥರ ಆಗ್ತಾ ಇದ್ದೀನಿ, ಈ ಥರ ಇರ್ತೀನಿ, ನಮ್ಮ ಗಂಡ ಕುಡಿತಾನೆ ಅದಕ್ಕೆ ನಾವು ಗೊತ್ತಿಲ್ಲದೇನೆ ಆಗ್ತೀನಿ. ಪ್ರಾರ್ಥನೆ ಮಾಡಿ ಯಜಮಾನ್ ತಿಳ್ಕೊಳ್ಬೇಕು. ಯಾಕೆ ಗೊತ್ತಾ, ಯಜಮಾನ ಕೆಲವು ಸಮಯಗಳಲ್ಲಿ ಏನು ಅನ್ಕೊಂತ ಗೊತ್ತಾ, ಹೊರಗಡೆ ನಾನು ಕೇಳಿದ ಪ್ರಪಂಚದಲ್ಲಿ ನೀನು ಇದು ಸೀಕ್ರೆಟ್ ಮಾಡಿದವಳು ಇನ್ನೇನೇ ಮಾಡಿರ್ತೀಯಾ ಅಂತ ಹೇಳುವಂಥ ಯಜಮಾನ್ರು ಈ ಲೋಕದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಇಲ್ಲಿಲ್ಲ, ಎಷ್ಟೊಂದು ಮಂದಿ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಕುಟುಂಬ ಕಟ್ಟಲ್ಪಡಬೇಕಾದ್ರೆ ನಂಬಿಕೆ ಇರಬೇಕು, ನಿನಗೆ ಜವಾಬ್ದಾರಿಕೆ ಅನ್ನೋದಿರಬೇಕು. ಆವಾಗಲೇ ನಿನ್ನ ಕುಟುಂಬ ಚೆನ್ನಾಗಿರೋದು. ಆಕಾಶದ ಕೆಳಗೆ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯ ಅಕೌಂಟು ದೇವರು ಕೊಡಲೇಬೇಕು. ಮೂರನೇದಾಗಿ ಮ್ಯೂಟ್, ನಿಶಬ್ದವಾಗಿರ್ಬೇಕು. ಕುಟುಂಬ ಹೆಂಗಿರ್ಬೇಕು? ನಿಶಬ್ದ. ನೀನು ನಿಶಬ್ದವಾಗಿದ್ರೇ ದೇವ್ರು ಮಾತಾಡೋದು. ನೀನು ನಿಶಬ್ದ ನಿನ್ನ ಮನೆಯಲ್ಲಿದ್ದರೆ ದೇವ್ರು ಶಬ್ದ ಮಾಡ್ತಾರೆ. ನೀನು ಶಬ್ದ ಮಾಡಿದ್ರೆ ಸೈತಾನ್ ಶಬ್ದ ಮಾಡ್ತಾನೆ. ನಿನ್ನ ಮನೆಯಲ್ಲಿ ನೀನು ಯಾವಷ್ಟು ನಿಶಬ್ದವಾಗಿರ್ತೀಯೋ ಅದೇ ಕುಟುಂಬ. ನಿನ್ನ ಮನೆಯಲ್ಲಿ ನಿಶಬ್ದವಾಗಿದ್ದರೆ ದೇವ್ರ ಶಬ್ದ ನಿನಗೆ ಕೇಳಿಸ್ತಾ ಇರ್ತದೆ. ಕೆಲವು ಮನೆಗಳು ಇರ್ತದೆ ನೋಡಲ್ಲ, ಅಬ್ಬಬ್ಬಬ್ಬಬ್ಬ, ಆ ಮನೆಗೆ ಹೋಗೋಕ್ಕಾಗಲ್ಲ. ಬೆಳಗಿಂದ ರಾತ್ರಿ ತನಕ ಕಿರ್ಚಿ ತಾಯಂದಿರು ಹೋಗ್ಬಿಟ್ಟಿರ್ತಾರೆ. ಬೇಡ ಆ ಕತೆಗಳು ಬೇಡ. ಕಿರ್ಚಿ ಗಲಾಟೆ ಅಂದರೆ ಗಲಾಟೆ. ನೀನು ನಿಶಬ್ದವಾಗಿದ್ದರೆ ದೇವ್ರ ಶಬ್ದ ಕೇಳಿಸ್ತದೆ, ಇಲ್ಲ ಅಂದ್ರೆ ಇಲ್ಲ. ಒಂದು ವೇಳೆ ಕೋಪದಿಂದ ಗಂಡ ಮಾತಾಡಬೇಕಾದ್ರೆ ಹೆಂಡತಿ ಆದವರು ಹೆಂಗಿರ್ಬೇಕು? ಯಾರ ಅಂತ ಶ್ ಅಂತ ನಮ್ಮ ಕರೆಕ್ಟಾಗಿ ಹೇಳಿದ್ರು. ಯಾರು? ಈ ಕಡೆಯಿಂದನೇ ಬಂತು, ಈ ಕಡೆಯಿಂದ ಬಂದಿಲ್ಲ. ಅಂತ ಹೆಂಡತಿ ಆದವ್ರು ಹೆಂಗಿರ್ಬೇಕು? ಅಂತ ಸೈಲೆಂಟ್ ಆಗಿರ್ಬೇಕು. ಒಂದು ವೇಳೆ ಹೆಂಡತಿ ಈ ಕಡೆ, ಹೆಂಡತಿ ರೋಷ, ಕೆಲವು ಸಮಯದಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಅಂಕಲ್ ಅವರು,
ಹೆಂಡ್ತಿ ನೋಡ್ತಾಳೆ ಇದ್ರೆ ಒಂದೊಂದು ಸಲ ಆಗ್ತಾಳೆ ಭದ್ರಕಾಳಿ ಆಗ್ಬಿಡ್ತಾಳೆ ಅಂತ ಹೇಳ್ತೀನಿ ನಾನು. ಆ ಟೈಮಲ್ಲಿ ಗಂಡ ಸೈಲೆಂಟ್ ಆಗಿರ್ಬೇಕು. ನೀನು ಅವಾಗಿದ್ರೇನೆ ಆ ಕುಟುಂಬ ಪರಲೋಕದ ಕುಟುಂಬ ಆಗೋದು. ಹಲ್ಲೆಲೂಯ. ನಿಮ್ಮ ಕುಟುಂಬ ನರಕದ ಕುಟುಂಬ ಆಗ್ಬೇಕಾ, ಪರಲೋಕದ ಕುಟುಂಬ ಆಗ್ಬೇಕಾ? ಯಾರೋ 4 ಜನ ಹೇಳ್ತಾರೆ, ಮಿಗ್ದವರೆಲ್ಲ ಅಯ್ಯೋ ಹೋಗ್ರಿ ಬ್ರದರ್, ನನಗೇನು ನರಕ ಆದ್ರೆ ಏನು ಪರಲೋಕ ಆದ್ರೆ ಅಂತ ಇದ್ದೀರಾ. ನಿಮ್ಮ ಕುಟುಂಬ ನಾನು ಆರೈಸೋದು ಹೆಂಗೆ ಗೊತ್ತಾ? ನನ್ನ ಡಿವೈನ್ ಗಾಸ್ಪಲ್ ಚರ್ಚ್ ಸಭೆ ಎಲ್ಲ ವಿಶ್ವಾಸಿಗಳ ಫ್ಯಾಮಿಲಿಗಳು ಪರಲೋಕದ ಕುಟುಂಬ ಆಗಿರಬೇಕು. ಹಲ್ಲೆಲೂಯ. ಆ ಕುಟುಂಬ ಥರನೇ ಮಕ್ಕಳು, ನೀವು ಆ ರೀತಿಯ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ನಿಮ್ಮ ಕುಟುಂಬದಲ್ಲಿ ನಿಶಬ್ದತೆ ಇರಬೇಕು ಪ್ರಿಯರೇ. ಎಷ್ಟು ಸೈಲೆಂಟ್ ಅನ್ನೋದು ಇರ್ತದೋ ಅಲ್ಲಿ ಪರಲೋಕ ಇರ್ತದೆ. ಸೈಲೆಂಟ್ ಇರಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅಲ್ಲಿ ನರಕ ಉಂಟಾಗ್ತದೆ. ಎಫೆಸ ಬರೆದ ಪತ್ರಿಕೆ 4:26 ವಚನ ನೋಡ್ರಿ. ಎಫೆಸ 4:26. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕೋಪ ಮಾಡೋಕ್ಕಿಂತ ಮುಂಚೆ ಕೋಪ ಮಾಡಿದರೂ ಪಾಪ ಮಾಡಬಾರ್ದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿಶಬ್ದತೆ ಅನ್ನೋದು ಬಹಳ ಮುಖ್ಯವಾದ್ದು. ಕೆಲವು ಸಮಯದಲ್ಲಿ ನಾವು ಕೋಪ ಮಾಡಿರ್ತೀವಿ. ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಕೋಪ ಮಾಡಿದ್ರು ಪಾಪ ಮಾಡಬಾರ್ದು. ಪಾಪ ಅನ್ನೋದು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಕೋಪ ಅನ್ನೋದು ಬಂದ್ಬಿಡ್ತದೆ. ಎಲ್ರಿಗೂ ಕೋಪ ಇಲ್ಲ. ನಾನು ಕೋಪ ಪಡ್ತೀನಿ, ನೀವು ಕೋಪ ಪಡ್ತೀರಾ. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಕೋಪ ಮಾಡಿದ್ರು ಪಾಪ ಮಾಡಬೇಡ. ಕೋಪ ಬಂದಾಗ ಒಂದು ವೇಳೆ ನೀನೇನಾದ್ರೂ ಸಿಟ್ಟು ಮಾಡ್ಕೊಂಡಿದ್ರೆ ಅದು ಯಾರು ಮುಳುಗುವಷ್ಟೊತ್ತಿಗೆ ಅದನ್ನ ತೀರಿಸ್ಕೊಳ್ಬೇಕು? ಸೂರ್ಯ ಮುಳುಗುವಷ್ಟೊತ್ತಿಗೆನೆ ಹೋಗ್ಬಿಟ್ಟು ಸಾರಿ ಕಣೆ, ಸಾರಿ ರೀ, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಮಾಡಬಾರ್ದಾಗಿತ್ತು ಅನ್ನೋ ಗುಣ ನಿನಗಿರಬೇಕು. ಅವಾಗಲೇ ಆ ಫ್ಯಾಮಿಲಿ ಚೆನ್ನಾಗಿರೋದು. ಇವತ್ತು ಜನ ಎಲ್ಲ ಏನು ನೋಡ್ತಾರೆ ಗೊತ್ತಾ? ಹೌದು, ಕ್ರೈಸ್ತರ ಕುಟುಂಬ ಕಣ್ರಿ ಅವರು ಬ್ರದರ್, ಅವರು ಕ್ರೈಸ್ತರ ಕುಟುಂಬ ಅಷ್ಟು ಚೆನ್ನಾಗಿದೆ. ಆ ಕ್ರೈಸ್ತರ ಕುಟುಂಬ ಅಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಕ್ರೈಸ್ತರ ಕುಟುಂಬದಲ್ಲಿ ಒಂದು ಗಲಾಟೆ ಇಲ್ಲ. ಆ ಕ್ರೈಸ್ತರ ಕುಟುಂಬ ಅನ್ನೋದು ಅಷ್ಟು ಗಮನ ನೋಡ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ನೀವೊಬ್ಬರೇ ಇದನ್ನ ನೋಡ್ತಾರೆ, 1000 ಜನ ನಿಮ್ಮನ್ನ ನೋಡ್ತಾರೆ. ನೀನು ಬೈಬಲ್ ನೀನು ಒಬ್ಬಳೇ ಓದೋದು, ನೀನು ಒಬ್ಬರೇ ಓದೋದು, ಆದರೆ 1000 ಜನ ನಿಮ್ಮನ್ನ ಓದ್ತಾ ಇರ್ತಾರೆ, ನಿಮ್ಮ ಫ್ಯಾಮಿಲಿನ ಓದ್ತಾ ಇರ್ತಾರೆ. ಹೆಂಗಿರ್ತಾರೆ, ಈ ವ್ಯಕ್ತಿ ಹೆಂಗಿರ್ತಾನೆ, ಈ ವ್ಯಕ್ತಿ ಯಾರ ಹತ್ರ ಮಾತಾಡ, ಎಲ್ಲ ಗಮನ ಕೊಡ್ತಾ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಇದು ಸೈತಾನದ ಕೆಲಸ ಪ್ರಿಯರೇ. ನಾನು ಹೇಳ್ದೆ, ಸೂರ್ಯ ಮುಳುಗುವಷ್ಟೊತ್ತಿಗೆ ಕೋಪ ತೀರ್ಸ್ಕೊಳ್ಬೇಕು ನೀವು. ಸಾರಿ, ಅದು ದೇವರ ನಾಮ ಮಹಿಮೆ ಹೊಂದ್ತದೆ. ಅವಾಗ ಸೈತಾನ್ ಕಾಲಿಡಲ್ಲ. ನೀವು ಮಾರನೇ ದಿನಕ್ಕೆ ಇಟ್ಕೊಂಡಾಗ ಸಮಾಧಾನ ಆಗಲ್ಲ. ಅವಾಗ ತಂದೆ ತಾಯಿಗಳಲ್ಲಿ ಒಂದು ಪಿಸಾಸಿ ದುರಾತ್ಮ ಕ್ರಿಯೆ ಮಾಡ್ತಾರೆ. ಇವಾಗ ನಿಮ್ಮ ಅಪ್ಪನ ಹತ್ರ ಹಾಲು ಕಾಸಿಸ್ಕೊಂಬ, ಇದೆಲ್ಲ ನಡೀತದಲ್ವಾ? ಒಂದು ಸೈಡು ಅಪ್ಪ ಅವಾಗ ಹೇಳ್ತಾ ಇರ್ತಲ್ಲ, ನಿಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಕಾಸು ಇಸ್ಕೊಂಬ, ಏನಕ್ಕೆ? ಹಾಲಿಗೆ ಅಂತ ಹೇಳ್ತಾರೆ ಅಲ್ವಾ? ಅವ್ರು ಕೇಳ್ತಾರೆ, ಯಜಮಾನ ಏನಂದ್ರು ನಿಮ್ಮಮ್ಮ? ಒಂದೇ ಸೈಡ್ ಏನಂದ್ರು ನಿಮ್ಮಮ್ಮ? ಅಪ್ಪ ಅಮ್ಮ ಕೇಳ್ತಾ ಇದ್ರೆ ಹಾಲಿಗೆ ಕಾಸು, ಇಲ್ಲಿಂದ ನಿಂಗೇನೆ ಮಾತಾಡೋದು. ಅವಳಲ್ಲಿ ಕೂತಿದ್ರು, ಆಕೆನು ಅಮ್ಮ ಕೇಳ್ತಾ ಇದ್ದಾರೆ, ಏನಂತ್ರ ಕಾಸಿಲ್ಲ ಅಂತ ಹೇಳೋ ಅಂತ ಈತ ಹೇಳೋದು. ಕಾಸಿಲ್ಲದ್ರೆ ಹಾಲು ಟೀ ಹೆಂಗೆ ಮಾಡೋದು? ಇವರಿಬ್ಬರ ಮಧ್ಯದಲ್ಲಿ ಮಗ ಏನು ಅನ್ಕೊಳ್ತಾನೆ, ಜಜ್ಜಲ್ ಪಡ್ತಾ ಇರ್ತಾನೆ ಅಲ್ಲ. ಇಬ್ಬರ ಮಧ್ಯದಲ್ಲಿ ಗಂಡ ಹೆಂಡತಿ ಇಬ್ಬರ ಮಧ್ಯ ಮಗ ಜಜ್ಜಲ್. ನಾಳೆ ಅವನು ಹೇಳ್ತಾನೆ ಗೊತ್ತಾ, ನಮ್ಮಮ್ಮ ಚರ್ಚಿಗೆ ಹೋಗ್ತಾರೆ, ನಮ್ಮಪ್ಪ ಚರ್ಚಿಗೆ ಹೋಗ್ತಾರೆ, ಎಲ್ಲಾನು ಸರಿ ಅಲ್ಲ. ಅದಕ್ಕೆ ಅವಕಾಶ, ಇದು ಸೈತಾನು ಅವಕಾಶ ಪಡ್ಕೊಳ್ತಾನೆ. ಮಕ್ಕಳು ನೋಡ್ತಾ ಇರ್ತಾರೆ, ಸೂರ್ಯ ಮುಳುಗುವಷ್ಟೊತ್ತಿಗೆ ನೀನು ಹೋಗಿ ಮಕ್ಕಳ ಮುಂದೆ ಸಾರಿ ಕೇಳಿದ್ರೆ ನಾಳೆ ಅವರು ಅವ್ರಿಗೂ ತಂದೆ ತಾಯಿಗಳು ಅವ್ರು ಆಗ್ತಾರೆ, ಅವರು ಅದೇ ಕಲಿತಾರೆ. ನೀನು ಸಾರಿ ಇವತ್ತು ಕೇಳಲ್ಲ, ನಿನ್ನ ಮಕ್ಕಳು ಒಂದು ವೇಳೆ ಮಕ್ಕಳೇ ಕೇಳಿಸ್ಕೊಳ್ರಿ, ಅಮ್ಮ ಅಪ್ಪನ ಸಾರಿ ಕೇಳಲ್ಲ, ಅಮ್ಮ ಅಪ್ಪ ಹೇಳಿದಾಗ ಎದುರು ಮಾತಾಡೋದು, ಈ ಗುಣಗಳು ನಿಮ್ಮಲ್ಲಿ ಇದ್ರೆ ಮಕ್ಕಳಿರೋರು ಯವನಸ್ಥ ಮಕ್ಕಳು ನಾಳೆ ನೀವು ತಂದೆಗಳಾಗ್ತೀರಾ, ನೀವು ತಾಯಿ ಅಂದ್ರೆ ಆಗ್ತೀರಾ. ನೀವು ಏನು ಬಿತ್ತಿರ್ತೀಯೋ ಅದನ್ನೇ ಕೊಯ್ಯಕ್ಕೆ ಹೋಗ್ತೀಯ. ಅವಾಗ ಅಜ್ಜಿ ಇರ್ತಾರಲ್ಲ, ಅಜ್ಜಿ ಅಮ್ಮ ನಿಮ್ಮಮ್ಮ ಅಮ್ಮ ಇರ್ತಾರಲ್ಲ, ಹೋಗಮ್ಮ ಏನು ಬಿತ್ತಿದೆಯೋ ಅದು ಕೊಯ್ತಾ ಇದೀಯಾ. ಫ್ಯಾಮಿಲಿ ಕಟ್ಟಲ್ಪಡಬೇಕು. ನಂಬಿಕೆ ಏನಮ್ಮ? ನಂಬಿಕೆ ಇರಬೇಕು ಅಲ್ಲ ಸಿಸ್ಟರ್? ನಂಬಿಕೆ ಫ್ಯಾಮಿಲಿಯಲ್ಲಿ ನಂಬಿಕೆ. ನಿನ್ನ ಗಂಡನ ನೀನು ನಂಬೇಕು, ಗಂಡ ನಿನ್ನ ನಂಬೇಕು. ಆ ಒಂದು ಬಾಂಧವ್ಯತೆ ನಿಮ್ಮಲ್ಲಿ ಇರಬೇಕು. ಎರಡನೇದಾಗಿ ಒಬ್ಬೊಬ್ಬರು ಲೆಕ್ಕ ಒಪ್ಪಿಸೋರಾಗಿರ್ಬೇಕು. ಪ್ರತಿಯೊಬ್ಬರು
ಕೆಲವ್ರು ಇರ್ತಾರೆ ಸಂಬಳ ಬಂದಾಗ ಹೆಂಡ್ತಿಗೆ ತೋರಿಸೋದೇ ಇಲ್ಲ. ನನ್ನ ಪರ್ಸ್ನಲ್, ನೀನು ಅದನ್ನ ಕೇಳಬೇಡ. ಒಂದು ಸಲ ಒಂದು ಹುಡುಗನ ನೋಡೋಕ್ಕೆ ಬೆಂಗಳೂರಿಗೆ ಒಂದು ಹುಡುಗ ಹಳ್ಳಿಯಿಂದ ಬಂದಂತೆ. ಬೆಂಗಳೂರಿಗೆ ಹುಡುಗಿ ಅಂದರೆ ಒಂದು ಆಡಿದೆಲ್ಲ ಬಗ್ಗಿ ನೋಡ್ತೀವಿ, ಅವನಿಗಿಂತ ಚೆನ್ನಾಗಿಲ್ವೇನೆ ಅಂದಂಗೆ. ಈ ಬೆಂಗಳೂರು ಹುಡುಗಿನ ಕೇಳಿದಂತೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ, ನಾನು ನಿನ್ನ ಹತ್ರ ಒಂದು ಸಲ ಮಾತಾಡಬೇಕು ಅಂತ. ಅವನು ಹೇಳ್ತಾನೆ ವೈ ನಾಟ್ ಅಂತ ಹೇಳ್ತಾನೆ. ಇನ್ಸೈಡ್ ಹೋಗ್ತಾನೆ, ಐ ವಾಂಟ್ ಟು ಸ್ಪೀಕ್ ವಿತ್ ಯು ಅಂತ ಹೇಳ್ದಾಗ ಒಳಗಡೆ ಕರ್ಕೊಂಡೋಗಿ ಮಾತಾಡ್ತಾನೆ. ನಂದು ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ಗೆ ನೀನು ಒಪ್ಪಿದ್ರೆ ನಾನು ಮದುವೆ ಆಗ್ತೀನಿ ಅಂತ. ನನಗೆ ಯಾವಾಗ ಒಂದೇ ನಂಬರ್ 1, ಯಾವಾಗಲೂ ನಾನು ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡೇ ಇರ್ತೀನಿ, ನನಗೆ ಅದು ಇಷ್ಟ. ನನಗೆ ಈ ಸೀರೆ ಕಟ್ಟೋದು ಇವೆಲ್ಲ ಇಷ್ಟ ಇಲ್ಲ ಅಂತ. ಅವನು ಭಲೆ ಚೆನ್ನಾಗಿರ್ತಾರೆ ಬೇಡ, ಅವನು ಹಳ್ಳಿಯವನು. ಸೂಪರ್ ಕಣಮ್ಮ, ಹಂಗೆ ನೀನು ಡ್ರೆಸ್ ಹಾಕೊಂಡು. ಎರಡನೇದಾಗಿ ಹೇಳ್ತಾನೆ, ಅವಳು ಹೇಳೋದು ಎರಡನೇ ಕಂಡೀಷನ್, ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಆ ಫ್ರೆಂಡ್ಸ್ಗಳು ಬಾಯ್ ಫ್ರೆಂಡ್ಸು ಇದ್ದಾರೆ, ಗರ್ಲ್ ಫ್ರೆಂಡ್ಸು ಇದ್ದಾರೆ, ಮನೆಗೆ ಅವಾಗ ಬರ್ತಾ ಇರ್ತಾರೆ, ಮತ್ತು ಅವ್ರ ಜೊತೆ ನಾನು ಸಿನಿಮಾ ಕೂಡ ಹೋಗ್ಬೇಕು, ಅದಕ್ಕೆ ಒಪ್ತೀಯಾ ಅಂತ. ಓಕೆ ಒಪ್ತೀನಿ ಅಂತ ಹೇಳಿ ಅವನು ಬೆಬ್ಬೆಬ್ಬ ಆಗ್ಬಿಟ್ಟಿದ್ದಾನೆ. ಒಪ್ತೀನಿ ಅಂತ ಹೇಳ್ತಾನೆ. ಮತ್ತೆ ನನಗೆ ಸಂಬಳ ಬರ್ತದೆ ಇಷ್ಟು, ನೀನು ಕೇಳೋಂಗಿಲ್ಲ. ಈ ಹುಡುಗಿ ಆಗ್ತಾರ ರೂಲ್ಸ್ ನೋಡ್ರಿ. ಎಲ್ಲಮ್ಮ ಕುಟುಂಬ ಕಟ್ಟಲ್ಪಡ್ತದೆ. ಗಂಡ ಹೆಂಡ್ತಿಗೆ ಸಂಬಳ ಹೇಳ್ದೆ, ಹೆಂಡ್ತಿ ಗಂಡನ ಸಂಬಳ ಹೇಳ್ದೇನೆ ಇದ್ದರೆ ಕುಟುಂಬ ಕಟ್ಟಲ್ಪಡ್ತದೆ. ಏನೋ ಕುಡುಕ ಅಂದರೆ ಸರಿ ಇಲ್ಲ. ಯಾರು ಅಂತ ಕುಡುಕ್ರಿಲ್ಲ? ಯಾರು ಇದ್ದೀರಾ? ಯಪ್ಪ ಪ್ರಾರ್ಥನೆ ಮಾಡ್ತೀನಿ, ಕುಡುಕ್ರ ಇದ್ದೀರಾ? ದಯಮಾಡಿ ಈ ಕುಡುಕರಿದ್ರೆ ಕುಡಿಯೋದು ಬಿಡ್ರಿ. ಗುಟ್ಗ, ಪಾನ್ ಪರಾಕು, ಜಡ್ದ, ಅಯ್ಯೋ ಎಲ್ಲ ಬಿಟ್ಬಿಡ್ರಿ. ಅವು ಯಾವುದು ಹಾಕ್ಬೇಡ್ರಿ, ಇರಬೇಡ್ರಿ. ಸೈತಾನ್ ಕುಟುಂಬದಲ್ಲೇ ಎಂಟ್ರಿ ಆಗ್ತಾನೆ. ಇದೆಲ್ಲ ಹೇಳಾದ್ಮೇಲೆ ಅವಳು ಹೇಳ್ತಾಳೆ, ನಾನೇನೋ ಏನೋ ಹೇಳ್ತಾ ಇದ್ದೆ. ಅವಳು ಹೇಳ್ತಾಳೆ, ನನ್ನ ಸಂಬಳ ಬಂದ್ಬಿಟ್ಟು ಯಾರಿಗೂ ಕೊಡಲ್ಲ. ಓಕೆ, ನಿನ್ನ ಸಂಬಳ ನೀನೇ ಇಟ್ಕೊ, ನನ್ನ ಸಂಬಳ ನಾನೇ ಇಟ್ಕೊಂತ ಇವನು ಅಂತಾನೆ. ಇವನು ಆಲ್ರೆಡಿ ಸುಸ್ತಾಗ್ತಾನೆ. ಏನಪ್ಪ ಇವಳು ಇಂಥ ರೂಲ್ಸ್ ಎಲ್ಲ ಆಗ್ತಾ ಇದ್ದಾಳೆ, ಇನ್ನು ಮದುವೆ ಆದರೆ ಏನು ಕತೆ, ಇವಳು ನಾನು ಎತ್ಕೊಂಡು ಚೆನ್ನಾಗಿ ರುಬ್ಬಾಗ್ತಾಳೆ ಗ್ಯಾರಂಟಿ ಅಂತ ಇವನು ತೀರ್ಮಾನ ಮಾಡ್ಕೊಂಡಿದ್ದಾನೆ. ಹಿಂಗೆ ಅಂದ್ಕೊಂಡಿರ್ಬೇಕಾದ್ರೆ ಎಲ್ಲ ಆದಮೇಲೆ ಅವನೊಂದು ರೂಲ್ಸ್ ಹೇಳ್ತಾನೆ. ನೀನು ನನ್ನ ಮದುವೆ ಆಗ್ತೀಯ ಅನ್ನೋದಕ್ಕೆ ರೂಲ್ಸ್ಗಳೆಲ್ಲ ಹೇಳ್ದಲ್ಲ, ನಾನು ನಿನ್ಗೊಂದು ರೂಲ್ಸ್ ನಂದೊಂದು ರೂಲ್ಸ್ ಇದೆ, ಅದಕ್ಕೆ ನೀನು ಒಪ್ಪಿದ್ರೆ ಮದುವೆ ಆಗ್ತೀನಿ, ಇಲ್ಲ ಅಂತಿಲ್ಲ ಅಂತ ಹೇಳು. ಏನು ಮದುವೆ ಏನು ಹೇಳು, ಏನು ರೂಲ್ಸ್ ಅಂತ. ನಂಬರ್ 1, ನನಗೆ ಪ್ಯಾಂಟು ಶರ್ಟ್ ಆಗೋಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಎಲ್ಲಿ ಬಂದರೂ ಸೀರೆ ಕಟ್ಕೊಂಡು ಬರ್ತೀನಿ, ಇಷ್ಟನಾ ಅಂತ ಕೇಳ್ತಾನೆ. ಅವಳು ಇವನು ಹಳ್ಳಿ ಹುಡುಗ ಏನೋ ತಿಕ್ಕಲ ಅಂದ್ಕೊಂಡಿದ್ರೆ, ಇವಳು ಅವನು ಹೇಳಿರೋ ಪ್ರಶ್ನೆಗೆ ತಲೆ ಸುತ್ತೇ ಬಂದ್ಬಿಡ್ತಾಳೆ ಅವಳಿಗೆ. ಸ್ವಾಮಿ ನಿನ್ನ ಮದುವೆನೂ ಆಗಲ್ಲ, ನೀನು ಬೇಡ ಅಂದ್ಬಿಟ್ಟು ಹೋಗ್ಬಿಟ್ರು. ಸಂಬಳ ಅಕೌಂಟ್ ಇರಬೇಕು, ಮನೆಯಲ್ಲಿ ನಿಶಬ್ದತೆ ಇರಬೇಕು. ನಾನು ಹೇಳ್ದಲ್ಲ, ನೀನು ನಿಶಬ್ದಳಾಗಿದ್ರೆ ನೀನು ನಿಶಬ್ದ ಅಂದರೆ ದೇವ್ರ ಶಬ್ದ ನೀನು ಕೇಳಿಸ್ತದೆ. ನಿಮ್ಮ ಮನೇಲಿ ನಿಶಬ್ದತೆ ಇಲ್ಲ, ಕಿಚ್ಚಾಡ್ಕೊಂಡಿದ್ರೆ ಸೈತಾನ್ ಶಬ್ದ ನೀನು ಕೇಳಬೇಕಾಗ್ತದೆ. 4ನೇದಾಗಿ ಐ ಅಲ್ವಾ, ಫ್ಯಾಮ್ಲಿಗೆ ವಿಜ್ಞಾಪನೆ ಪ್ರಾರ್ಥನೆ. ಪ್ರತಿಯೊಬ್ಬರಿಗೂ ವಿಜ್ಞಾಪನೆ ಪ್ರಾರ್ಥನೆ ಕುಟುಂಬದಲ್ಲಿ ಇರಬೇಕು. ಅಮ್ಮ ಇವತ್ತು ಕೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ವಿಜ್ಞಾಪನೆ ಪ್ರಾರ್ಥನೆಗಳು ಮಾಡಿ ಎಷ್ಟು ದಿವಸ ಆಯಿತು? ಕುಟುಂಬವಾಗಿ ಪ್ರಾರ್ಥನೆ, ಸಭೆಗೆ ಪ್ರಾರ್ಥನೆ ಮಾಡ್ತೀರಾ, ರಿವೈವಲ್ ಪ್ರೇಯರ್ಗೆ ಬರ್ತೀರಾ, ಬೈಬಲ್ ಸ್ಟಡಿಗೆ ಬರ್ತೀರಾ, ಬೇರೆ ಪ್ರಾರ್ಥನೆಗಳೆಲ್ಲ ಮಾಡ್ತೀರಾ. ನಿನ್ನ ಮನೆಯಲ್ಲಿ ನೀನು ಉಪವಾಸ ಪ್ರಾರ್ಥನೆ ಮಾಡಿ ಫ್ಯಾಮಿಲಿಯಾಗಿ ಕೂತ್ಕೊಂಡು ಎಷ್ಟು ದಿವಸ ಆಯಿತು? ಫ್ಯಾಮಿಲಿಯಾಗಿ ಯಾವಾದ್ರೂ ಉಪವಾಸ ಪ್ರಾರ್ಥನೆ ಮಾಡಿದ್ರಾ? ಊರಿಗೆ ಹೋಗ್ಬೇಕಾದ್ರೆ ಫ್ಯಾಮಿಲಿಯಾಗಿ ಹೋಗ್ತೀರಾ? ವಿಜ್ಞಾಪನೆ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲೆಲ್ಲಿ ಮಾಡಿ, ಯಾವಾಗ ಮಾಡಿದ್ರಾ? ಯಾವತ್ತಾದ್ರೂ ಮಾಡಿದ್ರಾ? ಕುಟುಂಬದಲ್ಲಿ ವಿಜ್ಞಾಪನೆ ಪ್ರಾರ್ಥನೆ ಅನ್ನೋದು ಇರಬೇಕು. ಆವಾಗಲೇ ಕುಟುಂಬ ಚೆನ್ನಾಗಿ ಕಟ್ಟಲ್ಪಡೋದು. ನೀನು ಯಾವ ಕೆಲಸ ಆದ್ರೂ ಮಾಡ್ತಾರೆ, ಏನೇ ಮಾಡ್ತಾರೋ. ಕೊರ್ನೇಲಿಯ ಮನೆಗೆ ಎಫೆಸ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೊರ್ನೇಲಿಯನು 4 ದಿವಸ, ಶತಾಧಿಪತಿ ಕೊರ್ನೇಲಿಯ 4 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಅವನ ಕೆಲಸ ಇರಲಿಲ್ವಾ? ನಿಮ್ಮ ಥರನೇ ಜಾಬ್ ಇತ್ತು, ನಿಮ್ಮ ಥರನೇ ನೋಡ್ಕೊಬೇಕಾಯ್ತು, ರಾಜ ಇತ್ತು, ಎಲ್ಲ ಕೆಲಸಗಳಿತ್ತು ರಾಜನ ಮನೆಯಲ್ಲಿ. ಆದರೂ ಕೊರ್ನೇಲಿಯ ಯಾಕೆ ಗೊತ್ತಾ? 4 ದಿವಸ ದೇವ ಸನ್ನಿಧಿಯಲ್ಲಿ ಇರಬೇಕಾದ್ರೆ ದೇವತ ಬಿಳಿ ಡ್ರೆಸ್ ಹಾಕೊಂಡ್ಬಂದು ನಿಂತ್ಕೊಂಡಿದ್ದು ಆ ಕುಟುಂಬ ಪ್ರಾರ್ಥನೆ ಕುಟುಂಬ ಆಗಿತ್ತು. ಇವತ್ತು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ಅದಕ್ಕೆ ದೆವ್ವ ಬರ್ತದೆ. ಕೊರ್ನೇಲಿಯ ಮೇಲೆ ದೇವರು ಬರಬೇಕಾದ್ರೆ ಕಾರಣ ಗೊತ್ತಾ? ಕೆಲಸಗಳನ್ನ ಬದಿ ಇಟ್ಟು, ಅಮ್ಮ ಬ್ರದರ್ ನಿಮ್ಮ ಫ್ಯಾಮಿಲಿಯಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ. ಎಷ್ಟು ದಿವಸ ಆಯ್ತು ಫ್ಯಾಮಿಲಿ ಪ್ರಾರ್ಥನೆ? ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ. ಎಲ್ಲದಕ್ಕೂ ಸಮಯ ಇರ್ತದೆ, ಎಲ್ಲದಕ್ಕೂ ಸುತ್ತಾಡಕ್ಕೆ ಸಮಯ ಇರ್ತದೆ. ಫ್ಯಾಮಿಲಿ ಪ್ರಾರ್ಥನೆಗೆ ಯಾಕೆ ಸಮಯ ಇರಲ್ಲ?
ನೀನ್ ಎಷ್ಟು ಫ್ಯಾಮಿಲಿ ಪ್ರಾರ್ಥನೆ ಇರ್ತದೋ, ಆಲ್ಟರ್ನೇಟ್ ಇರ್ತದೋ, ಆ ಕಟ್ಟಲ್ಪಡ್ತದೋ, ಫ್ಯಾಮಿಲಿ ಖಂಡಿತವಾಗಿ ಆಶೀರ್ವಾದ ಆಗಿರ್ತದೆ. ಫ್ಯಾಮಿಲಿ ಖಂಡಿತವಾಗಿ ಮೇಲೆ ಬರ್ತದೆ. ಪಿಶಾಚಿ ಏನೇ ಆಯುಧಗಳು ತೆಗೆದುಕೊಂಡ್ಬಂದ್ರು ನಿನ್ನ ಫ್ಯಾಮಿಲಿಗೆ ಅದು ತಟ್ಟಲ್ಲ. ಫ್ಯಾಮಿಲಿ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ವಿಜ್ಞಾಪನೆ ಪ್ರಾರ್ಥನೆ. ಇನ್ಮೇಲಾದ್ರೂ ದೈವಿಕ ಸುವಾರ್ಥ ಸಭೆ ಫ್ಯಾಮಿಲಿಯವರೇ ಕುಳಿತುಕೊಂಡು ಫ್ಯಾಮಿಲಿಯಾಗಿ ಪ್ರಾರ್ಥನೆ ಮಾಡ್ರಿ. ಕೆಲವರು ಸ್ತ್ರೀಯರು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಕೇಳಲ್ಪಟ್ಟಿದೆ ಜಗಳ. ಗಂಡ ಮುಂದೆನೇ ಇದ್ರೆ, ಅಪ್ಪ ಇವನು ಸರಿ ಇಲ್ಲ, ಇವನ್ನ ಮಾರ್ಪಡಿಸಪ್ಪ ಅಂತ ಪ್ರಾರ್ಥನೆ. ಗಂಡ ಸುಮ್ಮನೆ ಇರ್ತಾನ? ಜ್ಞಾನ ಇಲ್ದಿರಂತ ಸ್ತ್ರೀ ಅವನು ಪ್ರಾರ್ಥನೆ ಮಾಡ್ತಾ ಮುಗಿಸಿದ ತಕ್ಷಣ ಇಟ್ಕೊಂತಾನೆ ಏನು ಕೂದಲು. ನನ್ನ ಮುಂದೆನೆ ಪ್ರಾರ್ಥನೆ ಮಾಡಿ. ಜ್ಞಾನ ಕುಟುಂಬ ಪ್ರಾರ್ಥನೆಯಲ್ಲಿ ಗಂಡ ಹೋದ್ಮೇಲೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡು. ವಿಜ್ಞಾಪನೆ ಪ್ರಾರ್ಥನೆ ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ ಇರಬೇಕು. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು, ಬಹಳ ಮುಖ್ಯ. ಮಕ್ಕಳೇ ಜ್ಞಾಪಕ ಇಟ್ಕೊಳ್ರಿ, ಇಲ್ವಂತ ಮಕ್ಕಳು ಪ್ರಾರ್ಥನೆ ಅಂತ ಕರೆದಾಗ ಎಲ್ಲರೂ ಫ್ಯಾಮಿಲಿಯಾಗಿ ಕೂತು ಪ್ರಾರ್ಥನೆ ಮಾಡಿ ನೋಡ್ರಿ. ನಿಮ್ಮ ಮನೆ ಒಂದು ವೇಳೆ ಕಾಡಾಗಿದ್ರು ಉದ್ಯಾನವನವಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಇದು ವಿಜ್ಞಾಪಿಸುವಂತ ಪ್ರಾರ್ಥನೆ. 4ನೇದು ಮತ್ತು ಕಡೆಯದಾಗ ನಾನು ಹೇಳ್ತೇನೆ, ಲವ್, ಪ್ರೀತಿ. ಮನೆಯಲ್ಲಿ ಏನೆಲ್ಲ ಇದ್ಬಿಟ್ಟು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಮನೆಯೇ ಅಲ್ಲ ಅದು. ನೀನೊಂದು ಕಡೆ, ಅವರೊಂದು ಕಡೆ, ಎಲ್ಲರೂ ಒಂದೊಂದು ಕಡೆ ಇದ್ಬಿಟ್ರೆ ಆಗಲ್ಲ. ಕುಟುಂಬದಲ್ಲಿ ಪ್ರೀತಿ ಅನ್ನೋದಿರಬೇಕು. ಕೊನೆಯದಾಗಿ ತಗ್ಗುವಿಕೆ ನಿಮಗಿರಬೇಕು. ಯಾಕೋಬ, ಲೇಯಳು, ರಾಹೇಳಲು. ಲೇಯಲ್ಗೆ ಮಕ್ಕಳಿರಲಿಲ್ಲ. ರಾಹೇಳೇನೋ ಯಾವಾಗಲೂ ಯಾಕೋಬ ಏನೋ ಅಪ್ಪ ನಂಗೆ ರಾಹೇಳ ಬೇಕು ಅಂತಾರ. ಅದು ಲೇಯಳು ಮಾತ್ರ ಯಾವಾಗಲೂ ಹೆಂಗಿರ್ತ ಗೊತ್ತಲ್ಲ, ಸೈಲೆಂಟ್ ಆಗಿ. ಯಾಕಂದ್ರೆ ಅವಳು ಹೆಂಗಿದ್ಲು, ಕಾಂತಿಹೀನಳು. ಕಣ್ಣು ಸರಿ ಇರಲಿಲ್ಲ. ಪ್ರಿಯರೇ, ಅವಳು ತಗ್ಗಿಸ್ಕೊಂಡು ದೇವರು ಆಕೆ ಮುಖಾಂತರವಾಗಿ ಸಂತತಿ ಕೊಟ್ಟರು. ಲೇವಿ ವಂಶದವರು, ಅವರಿಂದ ಒಂದೊಂದೇ ವಂಶಗಳು ಉದ್ಭವ ಆಯಿತು. ಮೋಶೆ ಇವರೆಲ್ಲ ಬರೋಕೆ ಆರಂಭ ಆದರು. ನೀನು ತಗ್ಗಿಸ್ಕೊಂಡ್ರೆ ಆಶೀರ್ವಾದ ನಿಮ್ಮ ಮನೆ ಮೇಲೇನೆ ಇರ್ತದೆ. ಹಲ್ಲೆಲೂಯಾ. ತಗ್ಗಿಸ್ಕೊಳ್ರಿ. ಇದೇನೆ ಫ್ಯಾಮಿಲಿ ಅನ್ನೋದು. ಫ್ಯಾಮಿಲಿ ಕಟ್ಟಲ್ಪಡಬೇಕು, ಕುಟುಂಬ ಕಟ್ಟಲ್ಪಡಬೇಕು. ಅವಾಗಲೇ ನೀವು ಕುಟುಂಬ ಚೆನ್ನಾಗಿರೋದು.